ಕ್ರಿಸ್ತನಲ್ಲಿ ನಮಗೆ ಅತ್ಯಂತ ಪ್ರೀತಿಯ ದೇವರ ಸಭೆ ಮತ್ತೊಂದಾವರ್ತಿ ಈ ಶ್ರೇಷ್ಠವಾದ ಸಮಯಾವಕಾಶಕ್ಕಾಗಿ ನಾನು ದೇವರನ್ನು ಕೊಂಡಾಡುತ್ತನಾಗಿದ್ದೇನೆ. ಬನ್ನಿ, ಇವತ್ತಿನ ನಮ್ಮ ಆತ್ಮೀಯ ಲಾಭಕ್ಕೋಸ್ಕರ ಆರಿಸಿಕೊಂಡಿರುವಂಥ ದೇವರ ವಾಕ್ಯವು ಹಳೆಯ ಒಡಂಬಡಿಕೆಯಿಂದ ಯೆಶಾಯನ ಪ್ರವಾದನ ಗ್ರಂಥದಿಂದ ಅದರ 5ನೇ ಅಧ್ಯಾಯ 1ರಿಂದ 7 ವಚನಗಳು, ಅದೇ ರೀತಿಯಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಮತ್ತಾಯನ ಸುವಾರ್ತೆ ಅದರ 21ನೇ ಅಧ್ಯಾಯದ 18ರಿಂದ 27 ವರ್ಷಗಳ ಇವತ್ತು ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ಪ್ರಿಯರೇ, ಇವತ್ತಿನ ಧ್ಯಾನಾಂಶವು ನಾವು ಕಳೆದ ದಿನಗಳಲ್ಲಿ ಧ್ಯಾನ ಮಾಡಿದ ಪ್ರಕಾರ ಕ್ರೂಸಿತನನ್ನು ಅಥವಾ ಶಿಲುಬೆಗೆ ಹಾಕಲ್ಪಟ್ಟ ಯೇಸು ಕ್ರಿಸ್ತನನ್ನು ತಿರಸ್ಕರಿಸಿರುವಂಥ ಅಂಚೂರದ ಮರವು ಎಂಬುದಾಗಿ ಆ ಅಂಶದ ಮೇಲೆ ಇವತ್ತು ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ನೋಡ್ರಿ, ಮೊದಲನೇ ವಿಷಯ ನೋಡುವಾಗ ಮೊದಲನೇ ಅಂಶವು ದೇವರ ಒಂದು ಇನ್ವೆಸ್ಟ್ಮೆಂಟ್, ಅದರ ಬಗ್ಗೆ ಬೇಕಾಗಿರುವಂಥ ಫಲದ ಕುರಿತಾಗಿರುವಂಥ ನಿರೀಕ್ಷೆ ಎಂಬ ವಿಷಯದ ಮೇಲೆ ನಾನು ಇವತ್ತು ಮೊದಲನೇ ಅಂಶನ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ನೋಡಿ, ಅದರಲ್ಲಿ ನಾವು ನೋಡುವಾಗ ದೇವರು ಯಾವತ್ತೂ ಸಹ ತನ್ನ ಸಂಬಂಧವನ್ನು ತನ್ನ ಜನರೊಟ್ಟಿಗೆ ಸಂಬಂಧವು ತನ್ನ ಕೃಪೆಯಿಂದ ಪ್ರೀತಿಯಿಂದಲೇ ಪ್ರಾರಂಭ ಮಾಡಬೇಕೆಂಬುದಾಗಿ ಅಪೇಕ್ಷೆ ಪಡುವಂಥ ದೇವರಾಗಿದ್ದಾನೆ. ನಾವು ಗಮನಿಸುವಾಗ ಪ್ರೇರೆ ನೋಡ್ರಿ, ಯೆಶಾಯನ ಪ್ರವಾದನ ಗ್ರಂಥದಲ್ಲಿ 5ನೇ ಅಧ್ಯಾಯದಲ್ಲಿ 1ನೇ ವಚನದಲ್ಲಿ ಪ್ರವಾದಿ ಹೀಗೆ ಹೇಳುತ್ತಾನೆ, ನನ್ನ ಪ್ರಿಯನಿಗೆ ಜೋರಲು ನನ್ನ ಪ್ರಿಯನಿಗೆ ಏನಂತೆ, ನನ್ನ ಪ್ರಿಯನನ್ನು ಅವನ ತೋಟವನ್ನು ಕುರಿತ ನನ್ನ ಪ್ರಿಯನ ಒಂದು ಗೀತವನ್ನು ನಾನು ಹಾಡುವೆ, ಕೇಳಿರಿ. ಸಾರ್ವತ್ತಾದ ಗುಡ್ಡದ ಮೇಲೆ ನನ್ನ ಪ್ರಿಯನಿಗೆ ದ್ರಾಕ್ಷಿಯ ತೋಟವಿತ್ತು. ಇಲ್ಲಿ ನೋಡುವಾಗ ಪ್ರವಾದಿ ಯಾವ ರೀತಿ ಇರ್ತದೆ, ನನ್ನ ಪ್ರಿಯನಿಗೆ ಫಲವತ್ತಾದ ಸಾರವತ್ತವಾದ ಒಂದು ದ್ರಾಕ್ಷಿಯ ತೋಟೆ ಬೆಟ್ಟದ ಮೇಲೆ ಒಂದು ಹಿಲ್ ಸ್ಟೇಷನ್ ಅಲ್ಲಿ ಏನಂತ ದ್ರಾಕ್ಷಾ ತೋಟದಲ್ಲಿ ಇತ್ತು ಎಂಬುದಾಗಿ ಅದನ್ನು ಹೇಳ್ತಾನೆ, ಗುಡ್ಡದ ಮೇಲೆ. ಪ್ರಿಯರೇ, ನಾವು ಗಮನಿಸುವಾಗ ಇದು ಬಹಳ ಮುಖ್ಯ. ಯಾಕಂದ್ರೆ ದೇವರು ತೀರ್ಪಿನಿಂದ ಅಥವಾ ನ್ಯಾಯ ತೀರ್ಪಿನಿಂದ ಅದನ್ನು ಆರಂಭಿಸುವ ದೇವರಲ್ಲ, ಆದರೆ ಸಂಬಂಧದಿಂದ ತನ್ನ ಪ್ರೀತಿಯಿಂದ ತನ್ನ ಸಂಬಂಧವನ್ನು ಆರಂಭ ಮಾಡುವಂಥ ದೇವರಾಗಿದ್ದಾನೆ. ನೋಡ್ರೆ, ಅದನ್ನು ಸ್ಟಾರ್ಟಿಂಗ್ ಪ್ರಾರಂಭದಲ್ಲಿ ನನ್ನ ಪ್ರಿಯನಿಗೆ ಎಂಬುದಾಗಿ ಹೇಳ್ತಿದ್ದಾನೆ. ಇಲ್ಲಿ ಇದು ಏನು ತೋರಿಸ್ತದೆ ಎಂಬುದಾಗಿ ನೋಡುವಾಗ ದೇವರ ಹೃದಯವನ್ನು ತೋರಿಸುವಂಥದ್ದಾಗಿದೆ. ಇದು ದೂರದಲ್ಲಿರುವಂತಹ ಒಂದು ಮಾಲೀಕನು ಅಥವಾ ಯಜಮಾನನಿಗೆ ಸಾದೃಶ್ಯವಾಗಿಲ್ಲ, ಆದರೆ ತನ್ನ ಜನರ ಬಗ್ಗೆ ಪ್ರೀತಿಯಿಂದ ಕಾಳಜಿಯಿಂದ ಇರುವಂತಹ ಒಂದು ದೇವರಾಗಿರುವಂಥ ಯಜಮಾನ ದೇವರ ಹೃದಯವನ್ನು ತೋರಿಸುವಂತಾಗಿದೆ. ಪ್ರೇರೆ, ಇಲ್ಲಿ ದ್ರಾಕ್ಷಾ ತೋಟವು ಇದು ದೇವರ ಜನರಿಗೆ ಸೂಚನೆಯಾಗಿದೆ. ಪ್ರಾಮುಖ್ಯವಾಗಿ ಈ ಕಾಲದಲ್ಲಿ ಇಸ್ರಾಯೇಲ್ ಜನರಿಗೆ ಸೂಚನೆಯಾಗಿದೆ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಒಂದು ಫಲವತ್ತಾದ ಅಥವಾ ಸಾರವತ್ತವಾದ ಗುಡ್ಡವು ಅದು ಏನು ತೋರಿಸ್ತದೆ, ನಮಗೆ ಅತ್ಯುತ್ತಮ ಆತ್ಮೀಕ ಪರಿಸ್ಥಿತಿಯನ್ನು ತೋರಿಸುವಂಥದ್ದಾಗಿದೆ. ಅಂದರೆ ದೇವರು ತನ್ನ ಜನರನ್ನು ಏನು ಮಾಡ್ತಾನೆ, ಇಲ್ಲಿ ಬೆಳೆಯುವಂಥ ಅಥವಾ ಅಭಿವೃದ್ಧಿ ಆಗುವಂಥ ಅವಕಾಶ ಇರುವ ಸ್ಥಳದಲ್ಲಿ ಮಾತ್ರ ಇರಿಸಲಿಲ್ಲ, ಅದರ ಜೊತೆಗೆ ಅದನ್ನು ಅಪೇಕ್ಷೆ ಪಡುವಂಥ ವ್ಯಕ್ತಿಯಾಗಿದ್ದಾನೆ. ಅಂದರೆ ಫಲ ನೀಡಬೇಕು, ನನ್ನ ಜನರು ನನ್ನ ಪ್ರಜೆಗಳು ಫಲವನ್ನು ನೀಡಬೇಕು ಎಂಬ ಒಂದು ನಿರೀಕ್ಷೆಯಿಂದ ಆತನು ಅಲ್ಲಿ ನಾವು ಕಾಣಬಹುದು. ಪ್ರೇಮ, ಇಲ್ಲಿ ಆತ್ಮೀಕವಾಗಿ ಹೇಳುವುದು ಏನೆಂಬುದಾಗಿ ನೋಡುವಾಗ ದೇವರು ನಮ್ಮ ಜೀವನದಲ್ಲಿ ಫಲವನ್ನು ನಿರೀಕ್ಷಿಸುವಂಥ ಮೊದಲು ಆತನು ಹಾಗೆಯೇ ಸುಮ್ಮನೆ ಬೇಕಾಬಿಟ್ಟಿ ಆತನು ಫಲವನ್ನು ನಿರೀಕ್ಷಿಸುವಂಥ ದೇವರಲ್ಲ, ಆದರೆ ಸಂಬಂಧವನ್ನು ಸ್ಥಾಪಿಸುವಂಥ ದೇವರಾಗಿದ್ದಾನೆ ಮತ್ತು ತನ್ನ ಕೃಪೆಯನ್ನು ನಮ್ಮ ಜೀವನದಲ್ಲಿ ನೀಡುವಂಥ ದೇವರಾಗಿದ್ದಾನೆ. ದೇವರು ಮೊದಲು ಕೊಡುವುದಿಲ್ಲದೆ ಕೊಡಲಾರದಂಗೆ ಅದನ್ನು ಕೇಳುವಂಥ ದೇವರು ಅಲ್ಲ ಎಂಬುದಾಗಿ ನಾವು ಸ್ಪಷ್ಟ ಮಾಡಬೇಕು. ನೋಡಿ, ಧರ್ಮೋಪದೇಶ ಕಾಂಡ 32ನೇ ಅಧ್ಯಾಯ 13-14 ನಾವು ವಾಕ್ಯದಲ್ಲಿ ನೋಡುವಾಗ, ಧರ್ಮೋಪದೇಶ ಕಾಂಡ ಪುಸ್ತಕ 32ನೇ ಅಧ್ಯಾಯದಲ್ಲಿ 13-14 ವರ್ಷದಲ್ಲಿ ಒಂದು ಶ್ರೇಷ್ಠವಾದ ಆಹಾರದ ಕುರಿತು ದೇವರು ವಾಕ್ಯ ಹೇಳ್ತಾರೆ. ನೋಡ್ರಿ, ಆತನ ಅವರನ್ನು ಭೂಮಿಯ ಎತ್ತರವಾದ ಪ್ರದೇಶಗಳ ಮೇಲೆ ಹತ್ತಿಸಿ ಅವರಿಗೆ ವ್ಯವಸಾಯ ವೃದ್ಧಿಯನ್ನು ಉಂಟು ಮಾಡಿ ಬಂಡೆಯಿಂದ ಜೇನು ಗಿಳಿಯಿಂದ ಎಣ್ಣೆಯು ದೊರೆಯುವಂತೆ ಮಾಡಿದ್ದು, ಆಹಾರಕ್ಕಾಗಿ ಆಕಳಿನ ಮೊಸರು, ಆಡುಗುರಿಗಳ ಹಾಲು, ಕೊಬ್ಬಿದ ಕುರಿಟಗುರಿಗಳ ಮಾಂಸವು, ಪಾಶಾಂಶಿಗೆ ಉತ್ತಮ ಪಶುಗಳು, ಓತಗಳು, ಶ್ರೇಷ್ಠವಾದ ಗೋಧಿ ಇವುಗಳನ್ನು ಪಾನಕ್ಕಾಗಿ ದ್ರಾಕ್ಷಿಯ ರಸವನ್ನು ಕೊಟ್ಟಿದ್ದು. ಇದನ್ನೆಲ್ಲ ನೆನಪಿಗೆ ತಂದುಕೊಂಡ್ರೆ ಇಲ್ಲಿ ಏನು ಕಾಣ್ತಾ ಇದ್ದಾವೆ, ಏನಕ್ಕೆ ನಾನು ಈ ಮಾತು ತೋರಿಸ್ತದೆ ಎಂಬುದಾಗಿ ನೋಡುವಾಗ ಅದರ ಜೊತೆಗೆ 80ನೇ ಕೀರ್ತನೆ ಒಂದ್ಸಲ 8 ನಿಮಿಷ 9 ನಿಮಿಷ ನೋಡ್ರಿ, ಈ ವಾಕ್ಯಗಳನ್ನ ಏನಕ್ಕೆ ತೋರಿಸ್ತದೆ
ದೇವರು ನಮ್ಮಿಂದ ಆತನ ಫಲವನ್ನು ಅಪೇಕ್ಷೆ ಪಡೆಯೋದಕ್ಕಿಂತ ಮುಂಚೆ ತನ್ನ ಸಂಬಂಧವನ್ನು ಪ್ರೀತಿಯಿಂದ ತನ್ನ ಕೃಪೆಯಿಂದ ಆತನು ಆರಂಭ ಮಾಡುವ ದೇವರು ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೋಡ್ತಾ ಇದ್ರೆ ಹೋದ್ರಿ 88:8-9 ಕೀರ್ತನೆ 80ನೇ ಅಧ್ಯಾಯ 8ನೇ ವಚನ 9ನೇ ವಚನ. ಅದಕ್ಕೋಸ್ಕರ ನೆಲವನ್ನು ಹಸನು ಮಾಡಿದ ಮೇಲೆ ಅದು ಬೇರು ಬಿಟ್ಟು ದೇಶದಲ್ಲೆಲ್ಲ ಹಬ್ಬಿಕೊಂಡಿತು. ಅದರ ನೆರಳಿನಿಂದ ಗುಡ್ಡಗಳೆಲ್ಲ ಕವಿಯಲ್ಪಟ್ಟವು. ಕೀರ್ತನೆ 80ನೇ ಅಧ್ಯಾಯ 7 ಮತ್ತು 8 ಮತ್ತು 9. ನೀವು ಐಗುಪ್ತ ದೇಶದಿಂದ ಒಂದು ದ್ರಾಕ್ಷಾಲತೆಯನ್ನು ತಂದು ಜನಾಂಗಗಳನ್ನು ಹೊರಗೆ ಹಾಕಿ ಅದನ್ನು ನೆಟ್ಟಿ ಅದಕ್ಕೋಸ್ಕರ ನೆಲವನ್ನು ಹಸನು ಮಾಡಿದ ಮೇಲೆ ಅದು ಬೇರು ಬಿಟ್ಟು ದೇಶವೆಲ್ಲ ಹಬ್ಬಿಕೊಂಡಿತ್ತು. ಯಾಕೆ ಈ ಮಾತುಗಳು ನಾನು ಯಾಕೆ ತೋರಿಸೋದ್ರಿಂದ ನೋಡುವಾಗ ಇಲ್ಲಿ ಇಸ್ರಾಯೇಲ್ ಜೀವನದಲ್ಲಾಗಿರ್ಬೋದು, ಇವತ್ತು ನಮ್ಮ ಜೀವನದಲ್ಲಾಗಿರ್ಬೋದು ಪ್ರೇರೆ, ಅವರು ಐಗುಪ್ತ ದಾಸತ್ವದಲ್ಲಿರುವಂಥ ಇಸ್ರಾಯೇಲ್ ಜನಾಂಗವನ್ನು ಇಲ್ಲಿ ವಾಕ್ಯ ಏನು ಸ್ಪಷ್ಟವಾಗ್ತದೆ ಅಂತ ಒಂದು ದೇಶದಿಂದ ಈ ದ್ರಾಕ್ಷ ಒಂದು ತಂದು ಇಲ್ಲಿ ನಡ್ತಾ ಇದ್ದೇನೆ ಅಂದರೆ ಫಲವತ್ತಾದ ಭೂಮಿಯಲ್ಲಿ ನಾನು ನಡ್ತಾ ಇದ್ದೇನೆ, ಸಮೃದ್ಧಿಯಾದ ಭೂಮಿಯಲ್ಲಿ ನನಗೆಲ್ಲ ಕೊಟ್ಟು ಅದು ದೇಶ ತುಂಬಾ ವ್ಯಾಪಿಸಿತ್ತು ಎಂಬುದಾಗಿ ಹೇಳ್ತಾ ಇದ್ದಾನೆ. ಅದರ ಮೇಲೆ ನಾವು ಅವಾಗ ಧರ್ಮೋಪದೇಶ ಖಂಡದಲ್ಲಿ ಓದಿದ ಪ್ರಕಾರ ಶ್ರೇಷ್ಠವಾದ ಆಹಾರದ ಕುರಿತು ದೇವರ ವಾಕ್ಯವು ಹೇಳುವಂತಾಗಿದೆ ಬೇರೆ. ಯಾಕಂದ್ರೆ ದೇವರು ಕೊಟ್ಟನೋ ಇಲ್ಲವೋ ಅದು ಅಲ್ಲ, ನಾವು ಇದಕ್ಕೆ ದೇವರಿಗೆ ಯಾವ ರೀತಿಯಲ್ಲಿ ಪ್ರತಿಕ್ರಿಯೆ ಮಾಡಿದಾಗ ಇಲ್ಲಿ ಬಹಳ ಪ್ರಾಮುಖ್ಯ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ನೋಡ್ರಿ, 2ನೇ ವರ್ಷವನ್ನು ನೋಡುವಾಗ ದೇವರ ಒಂದು ಪರಿಪೂರ್ಣವಾದ ಕೆಲಸವಲ್ಲಿ ನಾವು 2ನೇ ವಚನ ಯೆಶಾಯ ಪ್ರವಾದದಿಂದ 5ನೇ ಅಧ್ಯಾಯದ 2ನೇ ವಚನ ಅಲ್ಲಿ ನಾವು ಸ್ಪಷ್ಟವಾಗಿ ಕಾಣಬಹುದು. ಏನು ಆ ಕೆಲಸ ಎಂಬುದಾಗಿ ನೋಡುವಾಗ ನೋಡ್ರಿ, ಆತನು ಏನ್ ಮಾಡ್ತಾ ಇದ್ದಾನೆ ಎಂಬುದಾಗಿ ನೋಡುವಾಗ ದೇವರು ಮಾಡಿದಂತ ಕೆಲಸವನ್ನು ಪರಿಪೂರ್ಣವಾಗಿ ಸ್ಪಷ್ಟವಾಗಿ ಅಲ್ಲಿ ವಿವರಣೆ ಮಾಡ್ತಾ ಇದೆ. ಯೆಶಾಯ 5:2 ಅವನು ಅದನ್ನು ಅಗತ್ಯ ಮಾಡಿ ಕಲ್ಲುಗಳನ್ನು ತೆಗೆದುಹಾಕಿ ಒಳ್ಳೊಳ್ಳೆ ದ್ರಾಕ್ಷಿಯ ಸಸಿಗಳನ್ನು ನೆಟ್ಟು ಮಧ್ಯದಲ್ಲಿ ಬುರುಜನ್ನು ಕಟ್ಟಿ ದ್ರಾಕ್ಷಿಯ ತೊಟ್ಟೆಯನ್ನು ಕೊರೆಯಿಸಿ ಮಾಡಿಕೊಂಡು ತೋಟವು ಒಳ್ಳೆಯ ದ್ರಾಕ್ಷಿಯ ಹಣ್ಣನ್ನು ಕೊಡುವುದೆಂದು ಎದುರು ನೋಡುತ್ತಿರಲು ಸಾಕು. ಇಲ್ಲಿ ಏನ್ ಮಾಡ್ತಿದ್ದಾನೆ? ವಾಟ್ ವಿ ಕ್ಯಾನ್ ಸಿ ಹಿಯರ್, ಇಲ್ಲಿ ಏನ್ ನಾವು ಕಾಣಬಹುದು ಎಂಬುದನ್ನು ನೋಡುವಾಗ ಆ ಒಂದು ದ್ರಾಕ್ಷಾ ತೋಟವನ್ನು ನಮ್ಮ ದೇವರಾಗಿರುವಂತಹ ಪ್ರಿಯನಾಗಿರುವಂತಹ ತಂದೆಯಾದ ದೇವರು ಅದರ ಯಾವ ರೀತಿಯಲ್ಲಿ ನಮಗೆ ಕೊಡ್ತಾ ಇದೆ ಅಂದ್ರೆ ಯಾವ ರೀತಿಯಲ್ಲಿ ನಡೆಸ್ತಾ ಇದೆ ಎಂಬುದಾಗಿ ನೋಡುವಾಗ ದೇವರು ಮಾಡಿದ ಸ್ಪಷ್ಟವಾದ ಇಲ್ಲಿ ಕೆಲಸವು ನಮಗೆ ವಿವರಣೆ ಆಗ್ತಾ ಇದೆ ಬೇರೆ. ಆತನು ಶ್ರೇಷ್ಠವಾದ ನೆಲವನ್ನು ಅಗತ್ಯ ಮಾಡಿ ನೀಟಾಗಿ ತಯಾರು ಮಾಡಿದ್ದಾನೆ, ಅದರಲ್ಲಿ ಕಲ್ಲುಗಳನ್ನು ತೆಗೆದುಹಾಕಿದ್ದಾನೆ. ಅಷ್ಟೇ ಮಾತ್ರ ಅಲ್ಲ, ಶ್ರೇಷ್ಠವಾದ ಒಳ್ಳೊಳ್ಳೆ ಸಸ್ಯ ಅಂದರೆ ಶ್ರೇಷ್ಠವಾದ ನಾಣ್ಯತೆ ಉಳ್ಳ ಕ್ವಾಲಿಟಿ ಉಳ್ಳ ಒಂದು ಸಸ್ಯಗಳನ್ನು ನೆಡ್ತಾ ಇದ್ದಾನೆ. ಅಷ್ಟು ಮಾತ್ರ ನೆಕ್ಸ್ಟ್ ಮಧ್ಯದಲ್ಲಿ ಬುರುಜನ್ನು ಕಟ್ತಾ ಇದ್ದಾನೆ. ದ್ರಾಕ್ಷಿಯ ತೊಟ್ಟೆಯನ್ನು ಕೊರೆಯಿಸಿ ಅಂದ್ರೆ ದ್ರಾಕ್ಷಾರಸಕ್ಕೋಸ್ಕರ ಅದನ್ನು ಸಿದ್ಧತೆ ಮಾಡ್ತಾ ಇದ್ದಾನೆ. ಇಲ್ಲಿ ನೋಡುವಾಗ ಪ್ರತಿಯೊಂದು ಕಾರ್ಯವೂ ಸಹ ಅದು ಒಂದು ಅರ್ಥವನ್ನು ಹೊಂದಿಕೊಂಡಿದೆ ಬೇರೆ. ಕಲ್ಲು ತೆಗೆಯುವುದು ಏನೆಂಬುದಾಗಿ ನೋಡುವಾಗ ನಮ್ಮ ಜೀವನದಲ್ಲಿರುವಂತಹ ಅಬ್ಸ್ಟಾಕಲ್ಸ್, ವಾಟ್ ಎವರ್ ಅಬ್ಸ್ಟಾಕಲ್ಸ್ ವಿ ಹ್ಯಾಡ್ ಅಂದ್ರೆ ಅಡೆತಡೆಗಳು, ತೊಂದರೆಗಳೆಲ್ಲವನ್ನೂ ಸಹ ತೆಗೆದುಹಾಕ್ತಾ ಇದ್ದಾನೆ. ಅದೇ ರೀತಿಯಲ್ಲಿ ಉತ್ತಮ ಬೆಳೆ ಎಂಬುದಾಗಿ ನೋಡುವಾಗ ಉತ್ತಮ ಕೊಳೆಯನ್ನು ಅದನ್ನು ಕೊಡ್ತಾ ಇದ್ದಾನೆ. ನೋಡಿ, ಉತ್ತಮ ಸಸ್ಯ ಎಂಬುದಾಗಿ ನೋಡುವಾಗ ಉತ್ತಮ ಆ ಒಂದು ಕಾಂಟ್ರಿಬ್ಯೂಷನ್ ಅದನ್ನು ಕೊಡುವಂತ ದೇವರಾಗಿದೆ ನಮ್ಮ ಜೀವನದಲ್ಲಿ ಎಂಬುದಾಗಿ ನಾವು ಅರ್ಥ ಮಾಡ್ಕೋಬೇಕು. ಬುರುಸು ಎಂಬುದಾಗಿ ನೋಡುವಾಗ ಒಂದು ರಕ್ಷಣೆಯನ್ನು ಅದನ್ನು ಕಲ್ಪಿಸ್ತಾ ಇದ್ದಾನೆ ನಮ್ಮ ಜೀವನದಲ್ಲಿ. ಅಷ್ಟು ಮಾತ್ರಕ್ಕಲ್ಲ ಬೇರೆ, ದ್ರಾಕ್ಷಾರಸ ನೋಡುವಾಗ ಆತನ ಒಂದು ಫಲ ನಿರೀಕ್ಷೆಯನ್ನು ನಮ್ಮ ಕಡೆಯಿಂದ ಎದುರು ನೋಡುವಂತ ದೇವರಾಗಿ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬಹುದು ಬೇರೆ. ನೋಡ್ರಿ, ಇಲ್ಲಿ ನಾವು ಇನ್ನು ಕೆಳಗೆ ಹೋಗುವಾಗ ಒಂದು ವಾಕ್ಯವನ್ನು ತೋರಿಸಲಿಕ್ಕೆ ಇಷ್ಟಪಡ್ತೇನೆ. ಹೆಬ್ರಿಯರು ಬರೆದ ಪತ್ರಿಕೆಯಲ್ಲಿ ನಾನು ಇನ್ನೂ ಅರ್ಥ ಆಗಲಿಕ್ಕೆ ನಾನು ಇನ್ನು ಕೆಳಗೆ ಹೋಗ್ತೇನೆ. ಹೆಬ್ರಿಯರು ಬರೆದ ಪತ್ರಿಕೆ 6ನೇ ಅಧ್ಯಾಯ 7-8 ವರ್ಷಗಳಲ್ಲಿ ವಾಕ್ಯವನ್ನು ಮಾತನ್ನು ಹೇಳ್ತಾ ಇದೆ. ಏನ್ ಹೇಳ್ತದೆ ಎಂಬುದನ್ನು ನೋಡುವಾಗ ಅಲ್ಲಿ ಎಲ್ಲಾ ರೀತಿಯಾದ ಮಳೆ ಎಲ್ಲ ಒಂದೇ, ಆದರೆ ಭೂಮಿಯ ಮೇಲೆ ಡಿಪೆಂಡ್ ಆಗಿದೆ. ಭೂಮಿಯನ್ನು ತನ್ನ ಮೇಲೆ ಅನೇಕಾವರ್ತಿ ಸುರಿಯುವ ಮಳೆಯನ್ನು ಹೀರಿಕೊಂಡು ಅದು ಯಾರ ನಿಮಿತ್ತವಾಗಿ ವ್ಯವಸಾಯ ಮಾಡಲ್ಪಡುತ್ತದೋ ಅವರಿಗೆ ಅನುಕೂಲವಾದ ಬೆಳೆಯನ್ನು ಕೊಟ್ಟರೆ ದೇವರ ಆಶೀರ್ವಾದವನ್ನು ಹೊಂದುತ್ತದೆ. ಆದರೆ ಅದು ಮುಳ್ಳು ಗಿಡಗಳನ್ನು ಕಳೆಗಳನ್ನು ಬೆಳೆಸಿದರೆ ಅಯೋಗ್ಯವೆನಿಸಿಕೊಂಡು ಶಾಪಕ್ಕೆ ಗುರಿಯಾಗುತ್ತದೆ. ಅದರ ಅಂತ್ಯವು
ಸುಡಲ್ಪಡುವುದು. ಅಷ್ಟಮಕ್ಕಳ ಜೊತೆಗೆ ಮತ್ತಾಯ ಸುವಾರ್ತೆ 7ನೇ ಅಧ್ಯಾಯ 17ನೇ ವಚನದಲ್ಲಿ ನೋಡ್ರಿ, ಮ್ಯಾಥ್ಯೂ 7:17 ಕೂಡ ಒಂದು ವಾಕ್ಯ ನೋಡ್ತಾ ಇದ್ದೇವೆ. ಹಾಗೆಯೇ ಒಳ್ಳೆಯ ಮರಗಳೆಲ್ಲ ಒಳ್ಳೆಯ ಫಲವನ್ನು ಕೊಡುವುದು, ಹುಳುಕು ಮರವು ಕೆಟ್ಟ ಫಲವನ್ನು ಕೊಡುವುದು ಎಂಬುದಾಗಿ. ಇಲ್ಲಿ ನೋಡ್ರಿ, ಯಾಕೆ ಇದು ನೋಡ್ತಿದ್ದಾರೆ, ಇಲ್ಲಿ ಸರಿಯಾದ ಹೂಡಿಕೆಯನ್ನು ಕಾಣಬಹುದು. ನಾವು ಮೇಲೆ ಓದಿರುವಂತಹ ವಾಕ್ಯದಲ್ಲಿ ನೋಡುವಾಗ ದೇವರ ಒಂದು ಇನ್ವೆಸ್ಟ್ಮೆಂಟ್ ಏನಿದೆ ಪ್ರಿಯರೇ, ಸ್ಪಷ್ಟವಾದಂತಹ ಒಂದು ಇನ್ವೆಸ್ಟ್ ಮಾಡಿದ್ದಾನೆ. ಅಂದ್ರೆ ಎಲ್ಲ ಇರುವಂತ ಕಲ್ಲುಗಳನ್ನು ತೆಗೆದಿದ್ದಾನೆ, ನೆಲವನ್ನು ಅಗತ್ಯ ಮಾಡಿದ್ದಾನೆ, ಶ್ರೇಷ್ಠವಾದ ನಾಟ್ಯನ್ನು ಹಾಕಿದ್ದಾನೆ, ಅದಕ್ಕೆ ಬೇಕಾಗಿರುವಂತಹ ರಕ್ಷಣೆ ಆಗಿರುವಂತಹ ಬುರುಜನ್ನು ಕಟ್ಟಿದ್ದಾನೆ, ದ್ರಾಕ್ಷ ಪಟ್ಟಿಯನ್ನು ಕೊಡಿದ್ದಾನೆ. ಪ್ರತಿಯೊಂದು ಅದನ್ನು ಶ್ರೇಷ್ಠವಾದ ಎಲ್ಲಾ ವಿಷಯಗಳನ್ನು ದೇವರು ಕೊಡ್ತಾ ಇದ್ದಾನೆ. ಇಲ್ಲಿ ಹೆಬ್ರಿಯರ ಗ್ರಂಥಕರ್ತನಲ್ಲಿ ನೋಡುವಾಗ ಬೇರೆ ಒಂದೇ ಮನೆ, ಆದರೆ ಅಲ್ಲಿ 2 ವಿಷಯಗಳನ್ನು ತೋರಿಸ್ತಾ ಇದ್ದಾನೆ. ಒಳ್ಳೆ ನೆಲವಾದರೆ ಒಳ್ಳೆ ಬೆಳೆಯನ್ನು ಕೊಡುವಂತದ್ದಾಗಿದೆ, ಆದರೆ ಇನ್ನೊಂದು ನೆಲವು ಏನು ತೋರಿಸ್ತಾ ಇದೆ, ಅದು ಮುಳ್ಳು ಗಿಡಗಳನ್ನು ಅಥವಾ ಕಳೆಗಳನ್ನು ಬೆಳೆಸುವಂತದ್ದಾಗಿದೆ. ಆದರೆ ಮಳೆ ಕೊಡುವುದು ಒಂದೇ. ಅಂದ್ರೆ ದೇವರ ಉದ್ದೇಶ, ದೇವರು ಎಲ್ಲರ ಜೀವನದಲ್ಲಿ ಕೂಡ ಶ್ರೇಷ್ಠತನ್ನು, ತನ್ನ ಕೃಪೆಯನ್ನು, ತನ್ನ ಪ್ರೀತಿಯನ್ನು ಒಂದೇ ರೀತಿಯಲ್ಲಿ ಎಲ್ಲ ಅಳತೆಗಳಂತಾಗಿ ಒಳ್ಳೆ ಎಲ್ಲ ನೀತಿಯಾಗಿ ಎಲ್ಲ ಪ್ರತಿಯೊಂದನ್ನು ಕೊಡ್ತಾ ಇದ್ದಾನೆ. ಆದರೆ ಬೆಳೆಯುವಂಥದ್ದು ಯಾರ ಕೆಲಸ? ಪ್ರತಿಕ್ರಿಯೆ ಯಾರ ಕೆಲಸ? ಪ್ರತಿಕ್ರಿಯೆ ನಮ್ಮದು. ನಾವು ಯಾವುದನ್ನು ಬೆಳೆಯುವಂತರಾಗಿದ್ದೇವೆ ಎಂಬುದರಲ್ಲಿ ಪ್ರಾಮುಖ್ಯವಾಗಿ ಇಲ್ಲಿ ಹೇಳುವಂತ ಉದ್ದೇಶವಾಗಿದೆ ಪ್ರೇರೆ. ಅದಕ್ಕೆ ಮತ್ತೆ ಹೇಳೋದ್ರೆ ಒಳ್ಳೆಯ ಮರ ಒಳ್ಳೆಯ ಫಲವನ್ನು ಕೊಳುಕು ಮರವು ಕೆಟ್ಟ ಫಲವನ್ನು ಕೊಡುವಂತದ್ದಾಗಿದೆ ಪ್ರೇರೆ. ಒಳ್ಳೆ ಮರ ಒಳ್ಳೆ ಫಲವನ್ನು ಕೊಡ್ತದೆ, ಒಳ್ಳೆ ಮರ ಕೆಟ್ಟ ಫಲವನ್ನು ಕೊಡ್ಲಿಕ್ಕೆ 8ನೇ ವಚನದಲ್ಲಿ ಹೇಳ್ತದೆ, ಒಳ್ಳೆ ಮರ ಕೆಟ್ಟ ಫಲ ಕೊಡ್ಲಿಕ್ಕೆ ಆಗುವುದಿಲ್ಲ, ಕೆಟ್ಟ ಮರ ಒಳ್ಳೆ ಫಲವನ್ನು ಕೊಡ್ಲಿಕ್ಕೆ ಅವಕಾಶ ಇಲ್ಲ. ಇಲ್ಲಿ ಮಳೆ ಒಂದೇ, ಭೂಮಿ ಒಂದಾದ್ರೆ ಅದರ ಭೂಮಿ ಮೇಲೆ ಅದು ಕೊಡುವಂತ ವಿಧಾನದ ಪ್ರತಿಫಲವು ಬೇರೆ ಎಂಬುದಾಗಿ ಇಲ್ಲಿ ನಾವು ಗಮನಿಸಬೇಕು. ಸರಿಯಾದಂತ ದೇವರು ಸರಿಯಾದಂತ ಹೂಡಿಕೆಯನ್ನು ಎಲ್ಲರ ಜೀವನದಲ್ಲಿ ಇನ್ವೆಸ್ಟ್ ಮಾಡುವಂತನಾಗಿದ್ದಾನೆ. ಆದರೆ ಪ್ರತಿಕ್ರಿಯೆ, ತಪ್ಪು ಪ್ರತಿಕ್ರಿಯೆಯನ್ನು ನಾವು ನೋಡ್ತಾ ಇದ್ದೇವೆ ಪ್ರೇರೆ. ಈ ಅಧ್ಯಾಯಗಳಲ್ಲಿ ನಾವು ನೋಡುವಾಗ ಪ್ರೇರೆ, ಅಂದ್ರೆ ಏನಕ್ಕೆ ಸೂಚನೆಯಾಗಿ ತೋರಿಸ್ತದೆ ಎಂಬುದಾಗಿ ನೋಡುವಾಗ ನಮ್ಮ ಜೀವನದಲ್ಲಿ ಒಂದು ಆತ್ಮೀಯ ಸ್ಥಿತಿಗೆ ವೈಫಲ್ಯವನ್ನು ಇಲ್ಲಿ ತೋರಿಸುವಂತದ್ದಾಗಿದೆ ಪ್ರೇರೆ. ನಮ್ಮ ಆತ್ಮೀಯ ಜೀವನದಲ್ಲಿ ಒಂದು ವೈಫಲ್ಯವನ್ನು ಎತ್ತಿ ತೋರಿಸುವಂತ ವಿಷಯವಾಗಿ ಇಲ್ಲಿ ನಾವು ಸ್ಪಷ್ಟವಾಗಿ ನಾವು ಕಾಣಬಹುದು ಪ್ರೇರೆ. ನಾವು ಮುಂದಕ್ಕೆ ಹೋಗುವಾಗ 2ನೇ ಭಾಗದಲ್ಲಿ ಅಂದ್ರೆ ಹೊಸ ಒಡಂಬಡಿಕೆಗೆ ನಾವು ಬರೋಣ. ಇಲ್ಲಿ ಮತ್ತಾಯ ಸುವಾರ್ತೆ 21ನೇ ಅಧ್ಯಾಯ 18ನೇ ವಚನ 19ನೇ ವಚನ ನೋಡುವುದಾದ್ರೆ, ಮ್ಯಾಥ್ಯೂ ಚಾಪ್ಟರ್ 18, ಮ್ಯಾಥ್ಯೂ ಚಾಪ್ಟರ್ 21 ವರ್ಸ್ 18 to 19. ಇಲ್ಲಿ ಏನ್ ನೋಡ್ತಾ ಇದ್ದೇವೆ ನಾವು, ಯೇಸು ಕ್ರಿಸ್ತನು ಏನ್ ಮಾಡ್ತಿದ್ದಾನೆ, ಬೆಳಗ್ಗೆ ಆತನು ಪಟ್ಟಣಕ್ಕೆ ತಿರುಗಿ ಹೋಗುತ್ತಿರುವಾಗ ಹಸಿದನು ದಾರಿಯಲ್ಲಿ ಒಂದು ಅಂಜೂರದ ಮರವನ್ನು ಕಂಡು ಅದರ ಹತ್ತಿರಕ್ಕೆ ಹೋಗಿ ಅದರಲ್ಲಿ ಬರೇ ಎಲೆಗಳನ್ನೇ ಹೊರತು ಮತ್ತೇನು ಕಾಣದೆ ಅದಕ್ಕೆ, ಇನ್ನು ಮೇಲೆ ನಿನ್ನಲ್ಲಿ ಫಲವು ಎಂದೆಂದಿಗೂ ಆಗದೆ ಹೋಗಲಿ ಎಂದು ಹೇಳಿದನು. ಆ ಕ್ಷಣವೇ ಆ ಅಂಜೂರದ ಮರವು ಒಣಗಿ ಹೋಯಿತು ಎಂಬುದಾಗಿ ನೋಡ್ತಾ ಇದ್ದೇವೆ. ಇಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಒಂದು ದ್ರಾಕ್ಷಾಪಳವನ್ನು ನೋಡ್ತಾ ಇದ್ದೇವೆ. ಅಂದ್ರೆ ಒಂದು ಗುಂಪಾದ ಜನಗಳಿಗೆ ಅದು ಸಾದೃಶ್ಯವಾಗಿದೆ, ಒಂದು ಸಭೆ. ಅದೇ ರೀತಿಯಲ್ಲಿ ಇಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತ ಸ್ವತಃ ಮಾತಾಡ್ತಾ ಹೋಗುವುದು ಒಂದು ಅದರ ವೈಯಕ್ತಿಕ ಜೀವನ, ವೈಯಕ್ತಿಕ ವಿಷಯ ಕುರಿತಲ್ಲಿ ಸ್ಪಷ್ಟವಾಗಿ ಮಾತನಾಡುವಂತ ದೇವರಾಗಿದ್ದಾನೆ. ಇಲ್ಲಿ ನಾವು ನೋಡ್ರಿ, ಮುಂದಕ್ಕೆ ನಾವು ಹೋಗುವುದಾದ್ರೆ ಪ್ರೇರೆ, ಇಲ್ಲಿ ನಾವೇನು ಗಮನಿಸಬಹುದು ನೋಡ್ರಿ, ಬೆಳಗ್ಗೆ ಆತನ ಪಟ್ಟಣಕ್ಕೆ ಹೋಗುತ್ತಿರುವ ಹಸಿದಾನೆ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಇಲ್ಲಿ ವಾಕ್ಯವು ಸರಳವಾಗಿ ಕಾಣಿಸುವ ಸಹ ಇದರಲ್ಲಿ ಸಹ ಆಳವಾದ ಅರ್ಥವು, ಆಳವಾದ ಆತ್ಮಿಕ ಅರ್ಥವು ಇದರಲ್ಲಿ ಇದೆ ಎಂಬುದಾಗಿ ನಾವು ತಿಳ್ಕೋಬೇಕು. ಯಾಕಂದ್ರೆ ನೋಡ್ರಿ, ಮೊದಲಿಗೆ ಇದು ಕ್ರಿಸ್ತನ ಒಂದು ಭೌತಿಕವಾಗಿರುವಂತಹ ಸ್ಥಿತಿಯನ್ನು ಅಥವಾ ಮಾನವವನ್ನು ತೋರಿಸುತ್ತದೆ. ಆದರೆ ಯೇಸು ದೇವರ ಮಗನಾಗಿದ್ದರೂ ಸಹ ನಿಜವಾದ ದೇಹದ ಹಸಿವನ್ನು ಅನುಭವಿಸಿದನು. ಅಷ್ಟೊತ್ತಕ್ಕಲ್ಲ ಇದು ಅವನ ಮಾನವರ ಬಲಹೀನತೆಗಳನ್ನು ಸಂಪೂರ್ಣವಾಗಿ ಅನುಸರಿಸಿ ತೋರಿಸಿಕೊಳ್ಳುವುದಾಗಿದೆ ಇಬ್ರಿ 4:15 ಪ್ರಕಾರ. ಅದರ ಜೊತೆಗೆ ಅದರ ದೇಹದ ಅರ್ಥದ ಜೊತೆಗೆ ಇಲ್ಲಿ ಆತ್ಮೀಕ ಸತ್ಯತೆಯನ್ನು ಸಹ ನಮಗೆ ತೋರಿಸುವಂತದ್ದಾಗಿದೆ. ಏನೆಂಬುದಾಗಿ ನೋಡುವಾಗ ಇಲ್ಲಿ ಕ್ರಿಸ್ತನು ಕೇವಲ ಆಹಾರಕ್ಕಾಗಿ ಹಸಿದವನಾಗಿ ಇಲ್ಲಿ ಕಾಣ್ತಾ ಇಲ್ಲ, ಆದರೆ ತನ್ನ ಜನರ ಜೀವನದಲ್ಲಿ ಏನು ಕಾಣ್ತದೆ ಆತನು ಕೂಡ ನಾವು ಹಳೆ ಒಡಂಬಡಿಕೆಯಲ್ಲಿ ನೋಡಿದ್ದೇವೆ. ನಾನು ಅಲ್ಲಿ ಬೆಳೆಯನ್ನು ಆಶಪಟ್ಟಾಗ ಅದು ಕಾಲು ದ್ರಾಕ್ಷವನ್ನು ಕೊಟ್ಟಿದೆ ಎಂಬುದಾಗಿ. ಅದೇ ರೀತಿಯಲ್ಲಿ ಇಲ್ಲಿ ಸಹ ಯೇಸು ಕ್ರಿಸ್ತ ಏನ್ ಮಾಡ್ತಾನೆ, ಆತ ತನ್ನ ಜನರಲ್ಲಿ ಫಲಕ್ಕಾಗಿ ಹಸಿದ್ದಾನೆ ಎಂಬುದಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ದೇವರು ಒಂದು ಜೀವನದಲ್ಲಿ ನಮ್ಮ ಜೀವನದಲ್ಲಿ ಬಂದಾಗ ಖಾಲಿಯಾಗಿ ಬರುವಂತ ದೇವರಲ್ಲ, ಆದರೆ ನಿರೀಕ್ಷೆಯೊಂದಿಗೆ ಬರುವಂತ ದೇವರಾಗಿದ್ದಾನೆ ಎಂಬ ಸ್ಪಷ್ಟತೆಯನ್ನು ನಾವು ಇವತ್ತು ಅರ್ಥಕೊಳ್ಬೇಕು. ನಮ್ಮನ್ನು ರಕ್ಷಿಸಿದ ಅದೇ ಯೇಸು ಇವತ್ತು
ನಮ್ಮಲ್ಲಿ ಸಹ ಏನು ಎಕ್ಸ್ಪೆಕ್ಟ್ ಮಾಡ್ತಾನೆ? ಬದಲಾವಣೆಯನ್ನು ನಿರೀಕ್ಷೆ ಮಾಡುವಂತ ದೇವರಾಗಿದ್ದಾನೆ ಪ್ರಿಯರೇ. ಯಾಕಂದ್ರೆ ನಾವು ನೋಡುವಾಗ ತನ್ನ ಅಮೂಲ್ಯವಾದ ಶ್ರೇಷ್ಠವಾದ ತನ್ನ ರಕ್ತವನ್ನು ಸುರಿಸಿ ನಮ್ಮನ್ನು ರಕ್ಷಣೆ ಮಾಡಿಕೊಂಡಾಗ ತನ್ನ ಜೀವನದಲ್ಲಿ ತನ್ನ ರೂಪಾಂತರದಲ್ಲಿ ನಾವು ಅವಾಗ ಕಳೆದ ಅನೇಕ ಸಹ ನಾವು ಧ್ಯಾನ ಮಾಡಿದ್ದೇವೆ. ತನ್ನ ಸ್ವರೂಪದಲ್ಲಿ ನಾವು ಬರಬೇಕೆಂಬುದಾಗಿ ಆತನ ಆಶೆ ಆಗಿದೆ ಪ್ರಿಯರೇ. ನಮ್ಮಿಂದ ಎಕ್ಸ್ಪೆಕ್ಟ್ ಮಾಡುವಂಥದ್ದು ಕೂಡ ಆತನೇ ಅದೇ ವಿಷಯನೇ ಎಕ್ಸ್ಪೆಕ್ಟ್ ಮಾಡುವ ನಿರೀಕ್ಷೆ ಮಾಡುವಂಥ ದೇವರಾಗಿದ್ದಾನೆ. ಯಾಕಂದ್ರೆ ನೋಡ್ರಿ, ಇಲ್ಲಿ ಫಲವು ಯಾವ ರೀತಿ ಬರೋದೆಂಬುದಾಗಿ ನೋಡುವಾಗ ಫಲ ಬಂದಾಗ ದೇವರನ್ನು ಮಹಿಮೆಪಡಿಸುವಂತ ದೇವರ ಆಗಿದೆ ಎಂಬುದಾಗಿ ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 8ನೇ ವಚನದಲ್ಲಿ ನಾವು ವಾಕ್ಯವು ಬಹಳ ಸ್ಪಷ್ಟವಾಗಿ ಹೇಳುವಂತಾಗಿದೆ. ನೋಡ್ರ ಮಾತು ನೋಡೋಣ. John 15:8. ನೀವು ಬಹಳ ಫಲ ಕೊಡುವುದರಿಂದ ನನ್ನ ತಂದೆಗೆ ಮಹಿಮೆ ಉಂಟಾಗುವುದು. ಏನಂತೆ? ನನ್ನ ತಂದೆಗೆ ಬಹಳ ಮಹಿಮೆ ಉಂಟಾಗುವುದು ಮತ್ತು ನನಗೆ ಶಿಷ್ಯರಾಗಿ. ನೋಡ್ರಿ, ನಾವು ಒಳ್ಳೆ ರೀತಿಯಿಂದ ಶ್ರೇಷ್ಠವಾದ ಫಲಗಳನ್ನು ನಾವು ಕೊಡುವಂತ ವ್ಯಕ್ತಿಗಳಾಗಿ ನಮ್ಮ ಜೀವನದಲ್ಲಿ ಇರುವುದಾದರೆ ಅದು ತಂದೆಗೆ ಮಹಿಮೆಯನ್ನು ತರುವಂತದ್ದಾಗಿದೆ, ಯೇಸು ಕ್ರಿಸ್ತನಿಗೆ ಸಂತೋಷವನ್ನು ತರುವಂತದ್ದಾಗಿದೆ ಕಾರ್ಯ ಎಂಬುದಾಗಿ ಅದನ್ನು ನೋಡ್ತಾ ಇದ್ರೆ. ಅದಕ್ಕೋಸ್ಕರ ನಮ್ಮ ಜೀವನದಲ್ಲಿ ಯೇಸು ಕ್ರಿಸ್ತ ತನ್ನ ಶಿಲುಬೆಯ ಮರಣವನ್ನು ಹೊಂದಿ ತನ್ನ ರಕ್ತವನ್ನು ಸುರಿಸಿ ನಮ್ಮನ್ನು ರಕ್ಷಣೆ ಮಾಡಿಕೊಂಡಾಗ ಆತನು ಇನ್ವೆಸ್ಟ್ ಮಾಡಿದ್ದಾನೆ. ಖಂಡಿತವಾಗಿಯೂ ಆತನು ನಿರೀಕ್ಷೆ ಮಾಡುವಂತ ದೇವರಾಗಿದ್ದಾನೆ. ನೋಡ್ರಿ, ನಮ್ಮ ಜೀವನದಲ್ಲಿ ಅವಾಗಲೇ ನಾವು ಹಳೆಯ ಒಡಂಬಡಿಕೆಯಲ್ಲಿ ನಾವು ಓದಿರುವಂತಹ ಯೆಶಾಯ ಗ್ರಂಥದಲ್ಲಾಗಿರ್ಬೋದು, ಇದ್ರ ವಿಷಯದಲ್ಲಾಗಿರ್ಬೋದು, ಒಂದು ರೈತನಿಗೆ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳುವಾಗ ಯಾವುದೇ ಆತನು ವ್ಯವಸಾಯ ಮಾಡುವಂತ ಕಾಲದಲ್ಲಿ ನೋಡ್ರಿ, ಯಾರ ವ್ಯಕ್ತಿ ಕೂಡ ಒಂದು ವ್ಯವಸಾಯ ಮಾಡ್ತಿದ್ರೆ ಅದಕ್ಕೆ ಯಾಕೆ ಹೂಡಿಕೆ ಆಗ್ತಾನೆ, ಯಾಕೆ ಇನ್ವೆಸ್ಟ್ ಮಾಡ್ತಾನೆ? ಆತನು ಖಂಡಿತವಾಗಿ ಅದರಿಂದ ಬೆಳೆ ಬರಬೇಕೆಂಬುದಾಗಲಿ ಅದನ್ನೆಲ್ಲವನ್ನು ಎಲ್ಲ ನೆಲವನ್ನು ಹಗತ ಮಾಡ್ತಾನ, ನೆಲ ಸಮಾನ ಮಾಡಿ ಅದನ್ನು ನೀರು ಹಾಕಿ ಪ್ರತಿಯೊಂದು ಒಂದು ನಾಣ್ಯತೆಯುಳ್ಳ ಸಸ್ಯವನ್ನು ನೆಟ್ಟು ಅದಕ್ಕೆ ಬೇಕಾಗಿರೋ ಸಮಯದಲ್ಲಿ ಗೊಬ್ಬರ ಹಾಕಿ ನೀರು ಕೊಟ್ಟು ಎಲ್ಲವನ್ನು ಮಾಡುವುದು ಯಾಕೆ ಇಷ್ಟೆಲ್ಲ ಇನ್ವೆಸ್ಟ್ ಮಾಡ್ತಾನೆ ರೈತನು? ಒಳ್ಳೆಯ ಪ್ರತಿಫಲವನ್ನು ಅದು ಕೊಡುತ್ತೆ ಎಂಬುದಾಗಿ. ಅದೇ ರೀತಿಯಲ್ಲಿ ದೇವರು ಸಹ ನಮ್ಮ ಜೀವನದಲ್ಲಿಯೂ ಸಹ ಆತನು ಕೂಡ ನಮ್ಮ ಕಡೆಯಿಂದ ಆತನು ತನ್ನ ಜೀವನವನ್ನೇ ಮುಡುಪಾಗಿಟ್ಟು ತನ್ನ ಸಂಪೂರ್ಣವಾದ ಶರೀರವನ್ನು ತನ್ನ ರಕ್ತವನ್ನು ನಮಗೋಸ್ಕರ ದಾರಿ ಎಳೆದು ತನ್ನ ಇಡೀ ಲೈಫನ್ನೇ ನಮಗೋಸ್ಕರ ಸ್ಯಾಕ್ರಿಫೈಸ್ ಮಾಡಿ ನಮ್ಮ ಜೀವನಕ್ಕೋಸ್ಕರ ಆತನು ಇನ್ವೆಸ್ಟ್ ಮಾಡಿದಾಗ ಖಂಡಿತವಾಗಿ ನಮ್ಮ ಕಡೆಯಿಂದ ಆತನು ಶ್ರೇಷ್ಠವಾದ ಫಲಗಳನ್ನು ನಿರೀಕ್ಷೆ ಮಾಡುವಂಥ ದೇವರಾಗಿದ್ದಾನೆ ಎಂಬುದಾಗಿ, ಅದರಿಂದ ತಂದೆ ಮಹಿಮೆ ಹೊಂದಿಕೊಳ್ತಾನೆ ಎಂಬುದಾಗಿ ನಾವು ಅರ್ಥ ಮಾಡ್ಕೋಬೇಕು. ಬೇರೆ ಫಲವಾಗಿ ಆಯ್ಕೆ ಆಗಿದಾಗ ಜೀವನದ ಒಂದು ಪ್ರಾಮುಖ್ಯವಾದ ಉದ್ದೇಶ ಎಂಬುದಾಗಿ ನಾವು ತಿಳ್ಕೋಬೇಕು. ಇದರಲ್ಲಿ ಎರಡನೇ ಭಾಗ ನೋಡುವಾಗ ಇಲ್ಲಿ ಈ ಒಂದು ಎಲೆಗಳಿಂದ ಅಪೇಕ್ಷೆ ಉಂಟಾಗುವುದು ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ. ನೋಡ್ರಿ, ಅದೇ ಮತ್ತಾಯ ಸುವಾರ್ತೆ 21:19 ನೋಡುವಾಗ ನಾವು ಕೆಳಗಿನ ವಾಕ್ಯದಲ್ಲಿ ಏನು ನೋಡ್ತಾ ಇದ್ದೇವೆ ನೋಡೋಣ ಒಂದ್ಸಲಿ. 19ನೇ ವಚನದಲ್ಲಿ ಅದೇ ಮತ್ತಾಯ ಸುವಾರ್ತೆ 21:19, ದಾರಿಯಲ್ಲಿ ಒಂದು ಅಂಜೂರದ ಮರವನ್ನು ಕಂಡು ಅದರ ಹತ್ತಿರಕ್ಕೆ ಹೋಗಿ ಅದರಲ್ಲಿ ಬರೇ ಎಲೆಗಳನ್ನು ಹೊರತು ಮತ್ತೇನು ಕಾಣದೆ ಸಾಕು, ಮತ್ತೇನು ಕಾಣದೆ ಏನ್ ಕಾಣ್ತಾ ಇದೆ ಇಲ್ಲಿ ಯೇಸು ಸ್ವಾಮಿಯಲ್ಲಿ ನೋಡುವಾಗ ದಾರಿಯಲ್ಲಿ ಕೇವಲ ಏನ್ ಕಾಣ್ತಾ ಇದೆ? ಎಲೆಗಳು ಮಾತ್ರ ಕಾಣ್ತಾ ಇದ್ದಾವೆ, ಎಲೆಗಳನ್ನು ಮಾತ್ರ ತುಂಬಿಕೊಂಡಿದೆ. ಆ ಕಾಲದಲ್ಲಿ ನೋಡ್ರಿ, ಅಂಜೂರದ ಮರವು ಎಲೆ ಬರುವ ಮುಂಚೆ ಸಣ್ಣ ಸಣ್ಣ ಫಲಗಳನ್ನು ಅದು ಕೊಡುವಂತ ಒಂದು ಪದ, ಅಂದ್ರೆ ಆ ಒಂದು ಇದಿತ್ತು ಅಂಜೂರದ ಮರಕ್ಕೆ ಬೇರೆ. ಆದ್ದರಿಂದ ಅದರ ಅರ್ಥ ಏನು? ಇಲ್ಲಿ ಎಲೆ ಕಾಣ್ತದೆ ಅಂದ್ರೆ ಖಂಡಿತವಾಗಿಯೂ ಅಲ್ಲಿ ಫಲ ಇದೆ ಎಂಬ ಒಂದು ನಿರೀಕ್ಷೆ ಖಂಡಿತವಾಗಿಯೂ ಇರುತ್ತದೆ. ಯಾರಾದ್ರೂ ನೋಡ್ರಿ, ಒಂದು ಹಸಿರಾಗಿ ಯಾವುದಾದ್ರು ಫಲದ ಗಿಡ ಹತ್ರ ಹೋಗುವಾಗ ಒಳ್ಳೆ ರೀತಿಯಲ್ಲಿ ಅಲ್ಲಿ ಎಲೆಗಳು ಕಂಡಾಗ ನಾವು ಅದೇನು ಖಂಡಿತವಾಗಿ ಅದರಲ್ಲಿ ಫಲವು ಅದೇ ರೀತಿಯಲ್ಲಿ ಇರುತ್ತೆ ಎಂಬುದಾಗಿ ಸಾಮಾನ್ಯವಾಗಿ ನಾವು ಎಕ್ಸ್ಪೆಕ್ಟ್ ಮಾಡುವಂತ ನಿರೀಕ್ಷೆ ಮಾಡುವಂತ ವ್ಯಕ್ತಿಗಳಾಗಿರುತ್ತೆ. ಅದೇ ರೀತಿ ಇಲ್ಲಿ ಸಹ ಈ ಒಂದು ಪರ್ಟಿಕ್ಯುಲರ್ ಆಗಿ ಅಂಜೂರದ ಮರದ ವಿಷಯದಲ್ಲಿ ಕೂಡ ಎಲೆಗಳು ಬರೋದಕ್ಕಿಂತ ಮುಂಚೆಯೇ ಅದು ಫಲಗಳನ್ನು ಬಿಡುವಂತ ಒಂದು ಗಿಡದ ಅದು ಅದರ ಒಂದು ಪ್ರಕೃತಿ ಆ ರೀತಿಯಲ್ಲಿತ್ತು. ಆ ರೀತಿಯಲ್ಲಿರುವಾಗ ಇಲ್ಲಿ ಎಲೆಗಳು ಚೆನ್ನಾಗಿ ಕಾಣ್ತದೆ, ಅರ್ಥ ಏನು? ಫಲಗಳು ಖಂಡಿತವಾಗಿರುತ್ತೆ ಎಂಬುದಾಗಿ. ಆದರೆ ಇಲ್ಲಿ ನೋಡುವಾಗ ಬೇರೆ ಅದು ಕೇವಲ ಎಲೆಗಳಿಂದ ಮಾತ್ರ ಒಂದು ತುಂಬಿಕೊಂಡಿದೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ನೋಡ್ರಿ, ಆದ್ದರಿಂದ ಇಲ್ಲಿ ನಾವೇನು ಕಾಣ್ತಾ ಇದ್ದೇವೆ? ದೇವರ ನಿರೀಕ್ಷೆ ನಮ್ಮ ಜೀವನದಲ್ಲಿ ಕಾಣುವುದಕ್ಕೆ ಆಧಾರಿತ ಏನೆಂಬುದಾಗಿ ನೋಡುವಾಗ ಬೇರೆ ಇಲ್ಲಿ ನೋಡ್ರಿ, ನಾವು ಪ್ರಾರ್ಥನೆ ಮಾಡ್ತಿರ್ತೇವೆ, ಸೇವೆ ಮಾಡ್ತಿರ್ತೇವೆ, ಆರಾಧನೆ ಮಾಡ್ತಿರ್ತೇವೆ, ಆದರೆ ದೇವರು ನಮ್ಮ ಕಡೆಯಿಂದ ಅದಕ್ಕೆಲ್ಲದಕ್ಕಿಂತ ಮಿಚ್ಚಾಗಿ ಅದರಲ್ಲಿರುವಂತಹ ಫಲವನ್ನು ನಿರೀಕ್ಷಿಸುವಂತ ದೇವರಾಗಿದ್ದಾನೆ ಎಂಬುದಾಗಿ ಸ್ಪಷ್ಟವಾಗಿ ನಾವು ತಿಳ್ಕೋಬೇಕು. ಇದು ಬಹಳ ಪ್ರಾಮುಖ್ಯವಾದ ವಿಷಯ ಏನೆಂಬುದಾಗಿ ನೋಡುವಾಗ, ಯಾಕಂದ್ರೆ ಎಲೆಗಳನ್ನು ನೋಡುವಾಗ ಫಲಗಳನ್ನು ಆಶ್ರಯ ಯಾವ ರೀತಿಯಲ್ಲಿ ಸಹಜವೋ ನಮ್ಮ ಜೀವನದಲ್ಲಿ ನಾವು ಪ್ರಾರ್ಥನೆಗೆ ಬರ್ತೇವೆ, ಸಭೆಗೆ ಬರ್ತೇವೆ, ಆರಾಧನೆ ಮಾಡ್ತೇವೆ, ಎಲ್ಲ ಮಾಡ್ತೇವೆ.
ಆದರೆ ಫಲವು ನಮ್ಮ ಜೀವನದಲ್ಲಿ ಇರುವುದಿಲ್ಲ. ಅದೆಲ್ಲ ಮಾಡುವಾಗ ದೇವರು ಖಂಡಿತವಾಗಿ ನಮ್ಮಿಂದ ಕೂಡ ಫಲವನ್ನು ಆರಾಧನೆ ಎಕ್ಸ್ಪೆಕ್ಟ್ ಮಾಡುವಂತ ದೇವರಾಗಿದ್ದಾನೆ. ಅವಾಗಲೂ ನೋಡುವಾಗ ಮತ್ತಾಯನ ಸುವಾರ್ತೆ 7ನೇ 14 ವರ್ಷದಲ್ಲಿ ನೋಡುವಾಗ ಯಾವುದನ್ನು ತಿಳ್ಕೊಬಹುದು ಪ್ರೇರಣೆ, ನಾವು ಫಲದಿಂದ ಅದು ಗೊತ್ತಾಗುತ್ತೆ. 7ನೇ 14 ವರ್ಷ ನೋಡ್ರಿ, ಅವರ ಫಲಗಳಿಂದ ಅವರನ್ನು ತಿಳಿದುಕೊಳ್ಳುವಿರಿ. ಏನಂತೆ? ಅವರ ಫಲಗಳಿಂದ ಅವರನ್ನು ತಿಳ್ಕೊಳ್ಳುವಿರಿ. ಮುಳ್ಳುಗಿಡಗಳಲ್ಲಿ ದ್ರಾಕ್ಷಾರಣಿಗಳನ್ನು, ಮದ್ದು ಗಿಡಗಳಲ್ಲಿ ಅಂಜೂರಗಳನ್ನು ಕೊಯ್ಯುವುದುಂಟೆ. ಹಾಗೆ ಒಳ್ಳೆ ಮರಗಳಲ್ಲಿ ಒಳ್ಳೆ ಇಲ್ಲಿ ಏನಾಗ್ತದೆ? ಅವರ ಫಲಗಳಿಂದ ಅವರನ್ನು ತಿಳ್ಕೊಳ್ಳುವಿರಿ. ನಾವು ಏನು ಫಲ ಕೊಡ್ತೀವಿ, ನಾವು ಏನು ಬೀರ್ತೀವೋ ಅದೇ ಬಹಳ ಪ್ರಾಮುಖ್ಯವಾಗಿದ್ದ ವಿಷಯ ಎಂಬುದಾಗಿ ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. 3ನೇ ವಿಷಯಕ್ಕೆ ನಾವು ಹೋಗುವಾಗ, ಆದರೆ ಬೇರೆ ಇಲ್ಲಿ ಯೇಸು ಕ್ರಿಸ್ತನಿಗೆ ಆಶ್ಚರ್ಯಕರವಾದ ವಿಷಯ ಏನಂದ್ರೆ ಅಲ್ಲಿ ಏನು ಕಂಡಿಲ್ಲ, ಕೇವಲ ಎಲೆಗಳು ಮಾತ್ರ. ಇಲ್ಲಿ ನೋಡ್ರಿ ಏನಕ್ಕೆ ಸಾದೃಶ್ಯ ನೋಡ್ರಿ, ನಾವು ನೋಡುವಾಗ ಎಲೆ ಹೊರತು ಏನು ಕಂಡಿಲ್ಲ ಎಂಬುದರ ಕಾರಣ ಇದು ಬಹಳ ಒಂದು ದುಃಖಕರವಾದ ಸಂಗತಿ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಯಾಕೆ ಎಂಬುದಾಗಿ ನೋಡ್ಬಿಟ್ರೆ, ಇದು ಹೊರಗಡೆ ಚೆನ್ನಾಗಿ ಎಲೆಗಳನ್ನು ಕಾಣ್ತಾ ಇದೆ, ಒಳಗಡೆ ಏನು ಇಲ್ಲ. ಅದೇ ರೀತಿಯಲ್ಲಿ ಬೇರೆ ನಮ್ಮ ಜೀವನದಲ್ಲಿ ಸಹ ನಾವು ನೋಡ್ಲಿಕ್ಕೆ ಬಹಳ ಚೆನ್ನಾಗಿ ಕಾಣ್ತೇವೆ, ಆದರೆ ಆತ್ಮೀಯ ಸ್ಥಿತಿ ದೇವತೆಗೆ ಸಂಬಂಧವು ಏನು ಇಲ್ಲದಾಗಿ ನಾವು ಕಾಣ್ತಾ ಇದ್ದೇವೆ. ನಮ್ಮ ಜೀವನದಲ್ಲಿ ಇವತ್ತು ವಾಗ್ದಾನವಿದೆ, ಆದರೆ ಅದರಲ್ಲಿ ನೆರವೇರಿಕೆ ಕಾಣಲಿಕ್ಕೆ ನಮ್ಮ ಜೀವನದಲ್ಲಿ ನಾವು ನೆರವೇರಿಕೆಯನ್ನು ಕಾಣ್ತಾ ಇಲ್ಲ. ಅನೇಕ ಸಾರಿ ವಾಗ್ದಾನವನ್ನು ಪಡೆದುಕೊಳ್ತೇವೆ, ಆದರೆ ವಾಗ್ದಾನವ ನೆರವೇರಿಕೆ ನಮ್ಮ ಜೀವನದಲ್ಲಿ ನಾವು ಕಾಣ್ತಾ ಇಲ್ಲ. ಅಷ್ಟು ಮಾತ್ರಕ್ಕಿಲ್ಲ, ನಾವು ಇನ್ನು ನೋಡುವಾಗ ನೋಡ್ಲಿಕ್ಕೆ ಕಾಣ್ತಾ ಹಸಿರಾಗಿ ಕಾಣ್ತಾ ಇದೆ, ಅದರಲ್ಲಿ ಫಲವು ಕಾಣಂಗಿಲ್ಲ. ಇದು ಏನ್ ತೋರಿಸ್ತದೆ? ಇದು ಕೇವಲ ಪ್ರಿಯರೇ ಅಲ್ಲಿ ಸತ್ಯ ನಮ್ಮ ಜೀವನದಲ್ಲಿ ಕಾಣ್ತಾ ಇಲ್ಲ. ನೋಡುವುದಾದ್ರೆ ಚೆನ್ನಾಗಿ ಕಾಣ್ತೇವೆ, ಆದರೆ ಒಳಗಿನ ಸತ್ಯ ನಮ್ಮಲ್ಲಿ ಇಲ್ಲ ಎಂಬುದಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದು ನಮ್ಗೆ ಏನ್ ತೋರಿಸ್ತದೆ ಎಂಬುದಾಗಿ ನೋಡುವಾಗ ಇದು ಒಂದು ಕಪಟದ ಸ್ಥಿತಿಯನ್ನು ನಮ್ಮಲ್ಲಿ ತೋರಿಸುವಂತದ್ದಾಗಿದೆ. ಕೇವಲ ಇದು ಮರ ಮಾತ್ರ ಅಲ್ಲ, ಅಂದ್ರೆ ಒಂದು ಖಾಲಿಯ ಒಂದು ಶೂನ್ಯವಾದ ಆತ್ಮೀಯ ಜೀವನಕ್ಕೆ ಇದು ಸಾದೃಶ್ಯವಾಗಿ ಇಲ್ಲಿ ಕಾಣ್ತಾ ಇದೆ. ಬೇರೆ ನಾವು ಕಳೆದ ದಿನಗಳು ಧ್ಯಾನ ಮಾಡಿದ್ವಿ. 2ನೇ ತಿಮೋಥಿ ಪುಸ್ತಕ 3ನೇ ಅಧ್ಯಾಯ 5ನೇ ವರ್ಷದಲ್ಲಿ ನೋಡುವಾಗ ಅಪೊಸ್ತಲ ಪೌಲನು ತನ್ನ ತಿಮೋಥಿಯ ತನ್ನ ಪ್ರೀತಿ ಮಗನಿಗೆ ಹೇಳ್ತಿದ್ದಾನೆ, ಭಕ್ತಿಯ ವೇಷ ಹಾಕೊಂಡಿದ್ದು ಅದರ ಶಕ್ತಿಯನ್ನು ಅರಿದಿರುವಂತ ವ್ಯಕ್ತಿಗಳು ನಮ್ಮ ಮಧ್ಯದಲ್ಲಿದ್ದಾರೆ. ಅಂದ್ರೆ ನೋಡ್ರಿ, ಭಕ್ತಿಯ ವೇಷ ಕಾಣ್ತಾ ಇರುತ್ತೆ, ಅದರ ಶಕ್ತಿಯ ಮೇಲೆ ಹಾಕಿಕೊಳ್ಳುವುದಿಲ್ಲ. ಮೇಲಕ್ಕೆ ಮಾತ್ರ ಭಕ್ತಿ ಇರುತ್ತೆ, ಆದರೆ ಅವರಿಗೆ ಅದರ ಶಕ್ತಿಯ ಬಗ್ಗೆ ಅರಿವೇ ಇರಲಾರದ ವ್ಯಕ್ತಿಗಳು ಇವತ್ತು ನಮ್ಮ ಮಧ್ಯದಲ್ಲಿ ಅನೇಕ ಮಂದಿ ಇದ್ದಾರೆ. ಇದು ಏನಂಬುದಾಗಿ ನೋಡುವಾಗ ಇದು ಒಂದು ಕಪಟದ ಸ್ವಭಾವ. ಕಪಟ ಸ್ವಭಾವನ ಎಷ್ಟು ಮಾತ್ರ ದೇವರು ಮೆಚ್ಚುವಂತ ದೇವರಲ್ಲ. ಇದು ಯೇಸು ಕ್ರಿಸ್ತನ ಒಂದು ಬಲಹೀನತೆ ಅಲ್ಲ, ಆದರೆ ಆತನಲ್ಲಿ ಮೋಸವನ್ನು ಶಪಿಸ್ತಾ ಇದ್ದಾನೆ. ಇನ್ ಮೇಲೆ ಯಾವುದೇ ಫಲ ಕೊಡುವಂಗಿಲ್ಲ ಎಂಬುದಾಗಿ ನೋಡುವಾಗ ಆತನ ಬಲಹೀನತೆ ತೋರಿಸ್ತಾ ಇಲ್ಲ ಅಲ್ಲಿ, ಅದರ ಕಪಟದ ಸ್ವಭಾವವನ್ನು ಅಲ್ಲಿ ಶಪಿಸುವಂತ ದೇವರಾಗಿದ್ದಾನೆ ಪ್ರೇರೆ. ಹಾಗಾದ್ರೆ ನಾವು ನೋಡುವಾಗ ಏನು ಗಮನಿಸಬೇಕು? ಇಲ್ಲಿ ನಾವು 2 ವಿದ್ಯೆಗಳಿಂದ ನಾವು ಏನ್ ಮಾಡಬೇಕು ಪ್ರೇರೆ? 2 ವಿಷಯಗಳಿಂದ ಏನು ಅರ್ಥ ಆಗ್ತದೆ ನಮಗೆ? ಇಲ್ಲಿ ಮ್ಯಾಲಿರುವಂತಹ ದ್ರಾಕ್ಷಾ ತೋಟದಲ್ಲಾಗಿರಬಹುದು, ಈ ಅಂಜೂರದ ಗಿಡದಲ್ಲಾಗಿರ್ಬೋದು, ನಾವು ಏನ್ ಕಾಣ್ತದೆ ಇವತ್ತು ಮುಂದಕ್ಕೆ ಹೋಗ್ಬೇಕಾದ್ರೆ ಇನ್ನ ಮುಂದೆ ನಾವು ಏನು ಕಾಣೋದೆಂಬುದಾಗಿ ನೋಡುವಾಗ ಒಂದು ನ್ಯಾಯ ತೀರ್ಪು. 2 ವಿಷಯಗಳನ್ನು ನೋಡಿದ್ದೇವೆ, ದ್ರಾಕ್ಷಾ ತೋಟದಲ್ಲಿ ನೋಡಿದ್ದೇವೆ, ಅದೇ ರೀತಿ ಅಂಜೂರದ ಗಿಡವನ್ನು ನೋಡಿದ್ದೇವೆ. ನೆಕ್ಸ್ಟ್ ಬರುವಂಥದ್ದೇನು? ದೇವರು ಇನ್ವೆಸ್ಟ್ ಮಾಡಿದ್ದಾನೆ, ಎಲ್ಲವನ್ನೂ ಮಾಡಿದ್ದಾನೆ, ಎಲ್ಲ ತನಗೆ ಬೇಕಾಗಿರುವಂಥ ಪ್ರತಿಯೊಂದು ಸವಲತ್ತನ್ನು ಕೊಟ್ಟಿದ್ದಾನೆ, ಪ್ರತಿಯೊಂದು ವಿಷಯಗಳನ್ನೆಲ್ಲ ಮಾಡಿಟ್ಟಿದ್ದಾನೆ. ಆತನ ನಿರೀಕ್ಷೆ ಮಾಡುವಂಥ ದೇವರಾಗಿದ್ದಾನೆ. ಆ ನಿರೀಕ್ಷೆ ಬರಲಾರ್ದ, ಆ ನಿರೀಕ್ಷೆ ಇದು ಫುಲ್ಫಿಲ್ ಆಗಲಾರ ನೆಕ್ಸ್ಟ್ ಬರುವಂಥದ್ದೇನು? ನಮ್ಮ ಜೀವನದಲ್ಲಿ ನ್ಯಾಯ ತೀರ್ಪು. ಅದಕ್ಕೋಸ್ಕರ ಇಮಿಡಿಯೇಟ್ ಆಗಿ ಮತ್ತಾಯನ ಸುವಾರ್ತೆ 19-20 ವರ್ಷದಲ್ಲಿ ಏನು ಹೇಳ್ತಿದ್ದಾನೆ? ಒಂದ್ಸಲ ಓದಿ. 21ನೇ ಅಧ್ಯಾಯ 19-20 ವರ್ಷ. ಇನ್ನು ಮೇಲೆ ಹೊರತು ಮತ್ತೇನು ಕಾಣದಕ್ಕೆ, ಇನ್ನು ಮೇಲೆ ನಿನ್ನಲ್ಲಿ ಫಲವು ಎಂದೆಂದಿಗೂ ಆಗದೆ ಹೋಗಲಿ ಎಂದು ಹೇಳಿದನು. ಆ ಕ್ಷಣವೇ ಅಂಜೂರದ ಮರವು ಒಣಗಿ ಹೋಯಿತು. ಶಿಷ್ಯರನ್ನು ನೋಡಿ ಬೆರಗಾಗಿ, ಈ ಅಂಜೂರದ ಮರ ಒಂದೇ ಕ್ಷಣದಲ್ಲಿ ಒಣಗಿ ಹೋಯಿತಲ್ಲ, ಅದು ಹೇಗೆ ಅಂದರು. ಇದನ್ನು ನೋಡುವಾಗ ಬೇರೆ ಏನು ಅರ್ಥ ಆಗ್ತದೆ? ಇಲ್ಲಿ ದೇವರ ಒಂದು ನ್ಯಾಯ ತೀರ್ಪನ್ನು ಇಲ್ಲಿ ನಾವು ಕಾಣ್ತಾ ಇದ್ದೇವೆ. ಇಮ್ಮಿಡಿಯೇಟ್ ಆಗಿ ಹೊಸ ಒಡಂಬಡಿಕೆ ಇಮ್ಮಿಡಿಯೇಟ್ ಆಗಿ ಅದು ಒಣಗೋಗಿರುವಂತ ಸಂದರ್ಭವನ್ನು ಇಲ್ಲಿ ನಾವು ಸ್ಪಷ್ಟವಾಗಿ ನಾವು ಗಮನಿಸಬಹುದು. ನಾವು ಇಲ್ಲಿ ಏನು ಅರ್ಥ ಮಾಡ್ತೀವಿ ನೋಡ್ರಿ, ಇದು ದೇವರ ನಿರ್ಧಾರಾತ್ಮಕವಾಗಿರುವಂತಹ ನ್ಯಾಯ ತೀರ್ಪು. ಇದು ಸಾಮಾನ್ಯವಾದ ಮಾತಲ್ಲ, ಒಂದು ಸಾಧಾರಣವಾದ ವಿಷಯವಾಗಿ ನಾವು ಪರಿಗಣಿಸಬಾರದು. ಇಲ್ಲಿ ನಾವು ಗಮನಿಸಬೇಕಾಗಿ ನೋಡುವಾಗ ಬೇರೆ ಕೃಪೆಯಿಂದ ತುಂಬಿರುವಂತ ಯೇಸು ಈಗ ನ್ಯಾಯಾಧಿಪತಿಯಾಗಿ ಮಾತನಾಡ್ತಾ ಇದ್ದಾನೆ.
ಯೇಸು ಕ್ರಿಸ್ತನ ಕೃಪೆಯುಳ್ಳ ಯೇಸು ಕ್ರಿಸ್ತನಾಗಿರುವಂತ ಯೇಸು ಕ್ರಿಸ್ತ ಇಲ್ಲಿ ನ್ಯಾಯವನ್ನು ತೀರಿಸ್ತಾ ಇದ್ದಾನೆ. ಇಲ್ಲ ಏನು ಒಂದು ಸತ್ಯವನ್ನು ಕಲಿಸ್ಕೊಡುವಂತೆ ಎಂಬುದಾಗಿ ನೋಡುವಾಗ, ಕೃಪೆಯನ್ನು ನಾವು ಮತ್ತೆ 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 ನಾವು ದುರುಪಯೋಗ ಮಾಡಿಕೊಂಡ್ರೆ, ತಿರಸ್ಕಾರ ಮಾಡಿದ್ರೆ ಅದರಿಗೂ ಒಂದು ಮಿತಿ ಇರುತ್ತೆ. ಅದಕ್ಕೆ ಒಂದು ಕಡೆ ಒಂದು ರೀತಿ ನಾವು ಅಪೊಸ್ತಲ ಪೌಲ್ ಹೇಳ್ತಾನೆ, ದೇವರ ಕೃಪೆಯನ್ನು ದುರುಪಯೋಗ ಮಾಡ್ಕೋಬಾರ್ದು. ನಾವು ದೇವರ ಕೃಪೆಯನ್ನು ಎಷ್ಟು ಮಾತ್ರಕ್ಕೂ ಕೃಪೆ ಕಾಲದಲ್ಲಿ ಅನೇಕ ಮಂದಿ ಇವತ್ತು ದುರುಪಯೋಗ ಮಾಡಿಕೊಳ್ಳುವಂತ ವ್ಯಕ್ತಿಗಳಾಗಿದ್ದೇವೆ. ಯೇಸು ಕ್ರಿಸ್ತ ಅದಕ್ಕೆ ಇಲ್ಲಿ ವಾಕ್ಯ ಇದರಿಂದ ನಾವು ಏನು ಅರ್ಥ ಮಾಡ್ಕೋಬೇಕೆಂಬುದಾಗಿ ನೋಡುವಾಗ, ಅದು ಕೃಪೆಯನ್ನು ಮತ್ತೆ ಮತ್ತೆ ನಾವು ತಿರಸ್ಕಾರ ಮಾಡಿದ್ರೆ ಎಂದಿಗೂ ಅದರಿಗೂ ಒಂದು ಏನಿರುತ್ತೆ, ಸರ್ಟೆನ್ ಲಿಮಿಟ್ಸ್ ಖಂಡಿತವಾಗಿ ಅದಕ್ಕೂ ಸಹ ಹಿಂದೆ ಇರುತ್ತೆ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೋಡ್ರಿ, ಅಂಜೂರದ ಮರಕ್ಕೆ ಅವಕಾಶವಿತ್ತು, ಅದಕ್ಕೆ ಒಂದು ಚೆನ್ನಾಗಿರುವಂತ ರೂಪ ಇತ್ತು, ಹಸಿರು ಚೆನ್ನಾಗಿ ತುಂಬಿಕೊಂಡಿತ್ತು, ಅದಕ್ಕೆ ಸಮಯವೂ ಇತ್ತು, ಆ ಕಾಲ. ಆದರೆ ಫಲವು ಇರಲಿಲ್ಲ. ಹೀಗಾಗಿ ತೀರ್ಪು ಅಕಸ್ಮಾತ್ ಆಗಿ ಅಲ್ಲ, ನಿರಂತರವಾದ ಫಲಹೀನತೆಗೆ ಅದು ಫಲಿತಾಂಶ ಎಂಬುದಾಗಿ ನೋಡ್ತಾ ಇದ್ದೇವೆ. ಅದೇ ರೀತಿ ಒಂದು ಉದಾಹರಣೆ ನಾವು ಲೂಕನ ಸುವಾರ್ತೆ 13ನೇ ಅಧ್ಯಾಯ 6ರಿಂದ 9 ವರ್ಷಗಳನ್ನ ನೋಡೋದಾದ್ರೆ, ಅಲ್ಲಿ ಸಹ ಹಲವಾರು ಅವಕಾಶಗಳನ್ನು ತನ್ನ ಯಜಮಾನಲ್ಲಿ ಕೊಡ್ತಾ ಇದ್ದಾನೆ. 3 ವರ್ಷ ಸುಮಾರು ಅವಕಾಶವನ್ನು ಕೊಡ್ತಾ ಇದ್ದಾನೆ. ಆದರೆ ಯಾವಾಗ ಫಲವನ್ನು ಕೊಳ್ಳಿಲ್ಲವೋ ಕಡೆಯ ನಿರ್ಧಾರವನ್ನು ತೆಗೆದುಕೊಳ್ತದೆ. ನೋಡಿ, ಲೂಕನ ಸುವಾರ್ತೆ 13ನೇ ಅಧ್ಯಾಯ 6ರಿಂದ 9 ವರ್ಷಗಳು ನೋಡುವಾಗ ಅಲ್ಲಿ ಒಂದು ಸಾಮ್ಯವನ್ನು ಈ ರೀತಿಯಲ್ಲಿ ಹೇಳ್ತಿದ್ದಾನೆ. ಒಬ್ಬನೊಬ್ಬನು ತನ್ನ ದ್ರಾಕ್ಷಿಯ ತೋಟದಲ್ಲಿ ಒಂದು ಅಂಜೂರದ ಗಿಡವನ್ನು ನಡೆಸಿದನು. ತರುವಾಯ ಅವನು ಅದರಲ್ಲಿ ಹಣ್ಣನ್ನು ಹುಡುಕುತ್ತಾ ಬಂದನು, ಸಿಕ್ಕಲಿಲ್ಲ. ಬಳಿಕ ಅವನ ತೋಟ ಮಾಡುವವನಿಗೆ, ನೋಡು, ನಾನು 3 ವರ್ಷದಿಂದಲೂ ಅಂಜೂರದ ಹೊಲದಲ್ಲಿ ಹಣ್ಣನ್ನು ಹುಡುಕುತ್ತಾ ಬಂದಿದ್ದೇನೆ, ಆದರೂ ನನಗೆ ಸಿಕ್ಕಲಿಲ್ಲ. ಇದನ್ನು ಕಡಿದು ಹಾಕು, ಇದರಿಂದ ಭೂಮಿಯು ಯಾಕೆ ಬಂಜೆಯಾಗಬೇಕೆಂದು ಹೇಳಿದನು. ಆದರೆ ತೋಟ ಮಾಡುವವನು, ಅಯ್ಯ, ಈ ವರ್ಷವೂ ಇನ್ನೂ ಬಿಡು, ಅಷ್ಟರಲ್ಲಿ ನಾನು ಇದರ ಸುತ್ತಲೂ ಹಗೆದು ಗೊಬ್ಬರ ಹಾಕುತ್ತೇನೆ, ಮುಂದೆ ಅಡಿಬಿಟ್ರೆ ಸರಿ, ಇದನ್ನು ಕಡಿದು ಹಾಕಬಹುದೆಂದು ಉತ್ತರ ಕೊಟ್ಟನು. ಇಲ್ಲಿ ನೋಡುವಾಗ ಇದು ಏನು ತಿಳ್ಕೊಳ್ತಿದ್ದೇವೆ, ಹಲವಾರು ಅವಕಾಶಗಳನ್ನು ದೇವರು ಕೊಡ್ತಾ ಇದ್ದಾನೆ. ದೇವರು ಕೊಡುವಾಗ ಪ್ರೇರೆ, ಆದರೆ ಅಷ್ಟು ವರ್ಷಗಳಾದ ಒಂದು ಫಲವನ್ನು ಕೊಡದಿದ್ದಾಗ ದೇವರು ಹೇಳುವಂತ ಮಾತೇನು, ಅದನ್ನ ಕಡಿದು ಹಾಕು ಎಂಬುದಾಗಿ. ಪ್ರಿಯರೇ, ಐತೆ ಅಲ್ಲಿ ತೋಟಮಾಲಿ ಅದನ್ನ ಹೇಳ್ತಾನೆ, ಇನ್ನು ಸ್ವಲ್ಪ ಕಾಲ ಅವಕಾಶವನ್ನು ಹೇಳ್ತದೆ. ಏನ್ ತೋರಿಸ್ತದೆ, ದೇವರು ಯಾವಾಗಲೂ ಸಹ ಸಹನೆಯಿಂದ ತಾಳ್ಮೆಯಿಂದ ಇರುವಂತ ದೇವರಾಗಿದ್ದಾರೆ. ಆದರೆ ಆ ಸಹನವು ಕೇವಲ ಅದು ಶಾಶ್ವತವಾಗಿ ಇರುವಂತದ್ದಲ್ಲ. ಅದೇ ಫೈನಲ್ ಎಂಬುದಾಗಿ ನಾವು ದುರುಪಯೋಗ ಮಾಡಿಕೊಳ್ಳುವಂತ ಅವಕಾಶಗಳನ್ನು ಮಿಸ್ಯೂಸ್ ಮಾಡುವ ವ್ಯಕ್ತಿಗಳಾಗಿ ಇರಬಾರದು. ಅವಕಾಶ ಮತ್ತೆ ಮತ್ತೆ ನಾವು ತಿರಸ್ಕಾರ ಮಾಡಿದರೆ ಖಂಡಿತವಾಗಿ ಕೊನೆಯದಾಗಿ ನಮ್ಗೆ ಏನಾಗುತ್ತೆ, ನ್ಯಾಯ ತೀರ್ಪು ಇದ್ದೇ ಇರುತ್ತೆ ಎಂಬ ಸತ್ಯವನ್ನು ನಾವು ಅರ್ಥ ಮಾಡ್ಕೋಬೇಕು. ನಾವು ಗಮನಿಸುವಾಗ ಇದು ದೇವರನ್ನು ಸಹನಶೀಲತೆಯನ್ನು ಆತನ ತಾಳ್ಮೆಯನ್ನು ನಾವು ಪರೀಕ್ಷಿಸುವಂತ ವ್ಯಕ್ತಿಗಳಾಗಿರುವುದರಿರಬಾರದು. ಅದು ಶಾಶ್ವತವಲ್ಲ. ಖಂಡಿತವಾಗಿ ಒಂದು ಸಮಯ ಬಂದರೆ ಅದು ನ್ಯಾಯ ತೀರ್ಪಿಗೆ ನಾವು ಗುರಿಯಾಗುವಂತ ವ್ಯಕ್ತಿಗಳಾಗಿ ನಾವು ತಿಳ್ಕೊಳ್ಳುವ. ಎರಡನೇದಾಗಿ ನೋಡುವಾಗ ಇಮ್ಮಿಡಿಯೇಟ್ ಆಗಿ ಅದು ಒಣಗಿ ಹೋಗ್ತಿರುವಂತದ್ದನ್ನು ನಾವು ನೋಡ್ತಾ ಇದ್ದೇವೆ. ಇಲ್ಲಿ ನಾವು ನೋಡುವಾಗ ಪ್ರೇರೆ ವಾಕ್ಯ ಹೇಳ್ತದೆ, ಅಂಜೂರಕ್ಕೆ ಇಮ್ಮಿಡಿಯೇಟ್ ಆಗಿ ಬಾಡಿ ಹೋಯಿತು. ಏನು ಅಲ್ಲಿ ತೀರ್ಪು ಇಮ್ಮಿಡಿಯೇಟ್ ಆಗಿ ಬಂತು. ಅದೇ ರೀತಿಯಲ್ಲಿ ಅದರ ಬದಲಾವಣೆ ಕೂಡ ಇಮ್ಮಿಡಿಯೇಟ್ ಆಗಿ ಸ್ಪಷ್ಟವಾಗಿ ನಾವು ಕಾಣ್ತಾ ಇದೆ. ಅದರ ಜೀವ ಕೂಡ ಬೇಗನೆ ಅಲ್ಲಿ ಬಾಡಿ ಹೋಗುವಂಥದ್ದನ್ನು ಕಾಣ್ತಾ ಇದ್ದೇವೆ. ಪ್ರಿಯರೇ, ದೇವರ ಒಂದು ಕೃಪೆ ಯಾವಾಗ ನಮ್ಮ ಜೀವನದಲ್ಲಿ ತೊಲಗಿ ಹೋಗುತ್ತದೋ ಅದರ ನಮ್ಮ ಜೀವನದ ಆತ್ಮೀಯ ಸ್ಥಿತಿಗಳು ಅಲ್ಲಿಗೆ ಹೋಗುತ್ತೆ ಎಂಬುದಾಗಿ ನಾವು ಅರ್ಥ ಮಾಡ್ಕೋಬೇಕು. ನೋಡ್ರಿ, ಅದರ ಮುಂದೆ ನಾವು ನೋಡುವಾಗ ಸಮೃದ್ಧಿಯಾಗಿ ಹಸಿ ಎಲೆಗಳಿಂದ ಸಮೃದ್ಧಿಯಾಗಿ ಒಂದು ಜೀವನವನ್ನು ಹೊಂದಿಕೊಂಡಿರೋ ರೀತಿಯಲ್ಲಿ ಕಾಣ್ತಾ ಇತ್ತು. ಆದರೆ ತೀರ್ಪು ಬಂದ ತಕ್ಷಣ ಏನಾಗ್ತದೆ, ಅದರ ನಿಜ ಸ್ಥಿತಿ ಹೊರಗಡೆ ಬರ್ತಾ ಇದೆ. ಪ್ರೇರೆ, ಅದೇ ರೀತಿಯಲ್ಲಿ ಹೊರಗಿನ ರೂಪ ನಮ್ಮ ಜೀವವನ್ನು ಉಳಿಸಲಿಕ್ಕೆ ಎಷ್ಟು ಮಾತ್ರಕ್ಕೂ ಸಾಧ್ಯ ಇಲ್ಲ. ಆದರೆ ದೇವರೊಟ್ಟಿಗಿನ ನಿತ್ಯತ್ವದ ಸಂಬಂಧವೇ, ಅದರೊಟ್ಟಿಗೆ ಇರುವಂತಹ ಇಂಟಿಮೆಸಿ, ಅದರಲ್ಲಿರುವಂಥ ನಿಖರವಾದ ಸಂಬಂಧವೇ ನಿಜವಾದ ನಮ್ಮ ರೂಪವನ್ನು ತೋರಿಸಿಕೊಳ್ಳುವಂಥದ್ದಾಗಿದೆ. ಪ್ರೇರೆ, ಹಾಗಾದರೆ ಇವತ್ತು ನಮ್ಮ ಸಂಬಂಧ ದೇವರೊಟ್ಟಿಗೆ ಯಾವ ರೀತಿ ಇದೆ, ಒಂದು ವಾಕ್ಯ ತೋರಿಸಲಿಕ್ಕೆ ಇಷ್ಟಪಡ್ತೇನೆ. ನೋಡ್ರಿ, ಯೋಹಾನನ ಸುವಾರ್ತೆ 15ನೇ ಅಧ್ಯಾಯ 5ನೇ ವಚನ ಏನು ಹೇಳ್ತದೆ, ಆತನೊಟ್ಟಿಗೆ ಸಂಬಂಧ ನಮ್ಮಲ್ಲಿ ಇಲ್ಲದಿದ್ದರೆ ನಾವು ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಆತನೊಟ್ಟಿಗೆ ನಾವು ಸಂಬಂಧ ಇದ್ದರೆ ಮಾತ್ರ ನಾವು ಫಲವನ್ನು ಕೊಡಲಿಕ್ಕೆ ಸಾಧ್ಯ ಎಂಬುದಾಗಿ ಅದನ್ನು ಹೇಳ್ತಾರೆ. ನೋಡ್ರಿ, 15ನೇ ಅಧ್ಯಾಯ 5ನೇ ವಚನ ಮಾತ್ರ. ನೀವು ಕೊಂಬೆಗಳು, ನನ್ನಲ್ಲಿ ಅವನಲ್ಲಿ ನಾನಿದ್ರೆ ಮಾತ್ರ ಬಹಳ ಫಲವನ್ನು ಕೊಡಲಿಕ್ಕೆ ಸಾಧ್ಯ.
ನೀವು ನನ್ನನ್ನು ಬಿಟ್ಟು ಏನೂ ಮಾಡಲಾರೆ. ಇದರ ಅರ್ಥ ಏನೆಂಬುದಾಗಿ ಬೇರೆ, ನಾವು ಹೊರಗಡೆ ಎಷ್ಟು ಭಕ್ತಿ ವೇಷ ಹಾಕೊಂಡ್ರು, ನಾವು ಎಷ್ಟು ಪ್ರಾರ್ಥನೆಗಳು ಮಾಡಿದ್ರು, ಎಷ್ಟು ಆರಾಧನೆ ಬಂದ್ರು, ಎಷ್ಟು ಸೇವಾ ಕಾರ್ಯಕ್ರಮಗಳು ಮಾಡಿದ್ರು, ಭಕ್ತಿ ವೇಷ ಸಾರಿಯಾಗುವುದಿಲ್ಲ. ದೇವರ ಶಕ್ತಿಯ ಮೇಲೆ ಹಾಕಿಕೊಂಡು ದೇವರೊಟ್ಟಿಗೆ ಸರಿಯಾದ ನಿಖರವಾದ ಆತ್ಮೀಯ ಸಂಬಂಧವನ್ನು ಹೊಂದಿಕೊಂಡು ಅದರ ಆತ್ಮೀಯ ಫಲಗಳನ್ನು ನಾವು ತೋರಿಸುವಾಗ ಮಾತ್ರ ನಾವೇನು ಕಾಣ್ತೇವೆ, ಆತನ ಫಲಗಳನ್ನು ಹೊರಗಡೆ ತೋರಿಸಲಿಕ್ಕೆ ಸಾಧ್ಯ ಆಗುತ್ತೆ ಎಂಬುದಾಗಿ ನಾವು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆತನಿಂದ ನಾವು ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ. ನಾವು ಮೂರನೇ ಭಾಗ ಬೇಗ ನೋಡೋಣ. ಅಲ್ಲಿ ಆ ಒಂದು ಶಿಷ್ಯರಿಗೆ ಆತನ ಒಂದು ಪ್ರಕಟಣೆ ಮಾಡ್ತಾ ಇದ್ದಾನೆ, ಒಂದು ಪ್ರಕಟಣೆಯನ್ನು ತೋರಿಸ್ತಾ ಇದ್ದಾನೆ. ಏನು ಆ ರೆವಲ್ಯೂಷನ್ ಎಂಬುದಾಗಿ ನೋಡುವಾಗ ಆ ಶಿಷ್ಯರು ಯಾವಾಗ ಆಶ್ಚರ್ಯಪಟ್ಟು ಇಷ್ಟು ಬೇಗ ಹೆಂಗೆ ಮಾಡಿ ಹೋಯ್ತು ಎಂಬುದಾಗಿ ಕೇಳಿದಾಗ, ಆ ಒಂದು ಬೇಗದ ಒಂದು ಅತಿ ಬೇಗದ ಕುರಿತು ಆಶ್ಚರ್ಯವಾದಾಗ ಯೇಸು ಕ್ರಿಸ್ತ ಅವರಿಗೆ ಲೋಕಾದ ಒಂದು ಆಳವಾದ ಸತ್ಯವನ್ನು ಅದನ್ನು ತೋರಿಸ್ಕೊಡ್ತಾ ಇದ್ದಾನೆ. ನೋಡ್ರಿ, ಹೊರಗಡೆ ಸ್ಥಿರವಾಗಿ ಅದು ಕಾಣಿಸ್ತಾ ಇದ್ರು, ದೇವರಿಲ್ಲದ ಹಾಗೆ ಒಂದೇ ಸಾರಿ ಬಿದ್ದು ಹೋಗುವಂತ ಆತ್ಮೀಯ, ಅಂದ್ರೆ ನಾವು ಹೊರಗಡೆ ಸ್ಥಿರವಾಗಿ ಕಾಣ್ತಾ ಇದ್ರು, ದೇವರು ನಮ್ಮ ಜೀವನದಲ್ಲಿ ಇಲ್ಲದ್ರೆ, ನಾವು ಅವಾಗಲೇ ಪ್ರಕಾರ ದೇವರೊಟ್ಟಿಗೆ ನಮ್ಮ ಸಂಬಂಧ ಇಲ್ಲದ್ರೆ ಖಂಡಿತವಾಗಿ ನಾವು ಬಿದ್ದು ಹೋಗುವಂತ ನಮ್ಮ ಜೀವನ ಆಗಿದೆ ಅಂತ ನಾವು ಅರ್ಥ ಮಾಡಬೇಕು. ಇದು ಕೇವಲ ಒಂದು ಅದ್ಭುತವಾಗಿ ಅಲ್ಲ, ಆದರೆ ಇದು ಒಂದು ಎಚ್ಚರಿಕೆಯಾಗಿ ಯೇಸು ಕ್ರಿಸ್ತನ ಸಾದೃಶ್ಯವಾಗಿ ತೋರಿಸ್ಕೊಡ್ತಾ ಇದ್ದಾನೆ. ಇಲ್ಲಿ ರೋಮಿಯೋಗಳ ಪತ್ರಿಕೆ 11-22 ವರ್ಷದಲ್ಲಿ ನಾವು ನೋಡುವಾಗ ನಾವು ವಾಕ್ಯ ಏನಿರ್ತದೆ ನೋಡುವಾಗ ದೇವರ ಕೃಪೆಯೂ ಇದೆ, ಅದರೊಟ್ಟಿಗೆ ಅದರ ಕಠಿಣ ಸ್ವಭಾವವು ಎರಡೂ ಕೂಡ ಅಲ್ಲಿ ಕಾಣ್ತಾ ಇದೆ. ಒಂದು ಮಾತು ಹೋದ್ರೆ ರೋಮಗಳ ಪತ್ರಿಕೆ 11:22. ಆದ್ದರಿಂದ ದೇವರ ದಯವನ್ನು ಕಠಿಣವನ್ನು ನೋಡಿ ಬಿದ್ದವರ ಕಡೆಗೆ ಕಠಿಣ, ನಿನ್ನ ಕಡೆಗೆ ನೀನು ದೇವರ ದಯವನ್ನು ಕೊಂಡೇ ಇದ್ದರೆ ಆತನ ದಯೆ, ಇಲ್ಲವಾದರೆ ನಿನ್ನನ್ನು ಕಳೆದು ಹಾಕುವನು. ಏನಂತೆ? ಆದ್ದರಿಂದ ದೇವರ ದಯವನ್ನು ಕಾಠಿಣ್ಯವನ್ನು ನೋಡು, ದೇವರ ದಯೆಯನ್ನು ಕಾಠಿಣ್ಯವನ್ನು ನೋಡು. ಬಿದ್ದವರ ಕಡೆಗೆ ಕಾಠಿಣ್ಯ, ಬಿದ್ದವರ ಕಡೆಗೆ ಕಾಠಿಣ್ಯ, ನಿನ್ನ ಕಡೆಗೆ ನೀನು ದೇವರ ದಯೆಯನ್ನು ಆಶ್ರಯಿಸಿಕೊಂಡಿದ್ದರೆ, ದೇವರ ದಯೆಯನ್ನು ಆಶ್ರಯಿಸಿಕೊಂಡ್ರೆ ಆತನ ದಯೆ. ಏನು ಅರ್ಥ ಆಗ್ತಿದೆ ಪ್ರಿಯರೇ? ಎರಡೂ ನೋಡಬಹುದು, ದೇವರ ದಯೆಯನ್ನು ನೋಡಬಹುದು ಮತ್ತು ಕಾಠಿಣ್ಯವನ್ನು ಸಹ ನಾವು ನೋಡಬಹುದು. ಇವಾಗ ಕೊನೆಯದಾಗ ನಾವು ಮುಂದಕ್ಕೆ ಹೋಗೋಣ ಮತ್ತು ವಿಶ್ವಾಸ ಮತ್ತು ಅದರ ಫಲಿತಾಂಶವನ್ನು ನೋಡಿ ಮುಗಿಸ್ಕೊಳ್ಳೋಣ. ಮತ್ತಾಯನ ಸುವಾರ್ತೆ 21ನೇ ಅಧ್ಯಾಯ 21-22 ವರ್ಷಗಳು ನೋಡೋಣ. ಮತ್ತಾಯನ ಸುವಾರ್ತೆ 21ನೇ ಅಧ್ಯಾಯ 21-22 ವರ್ಷಗಳು ನೋಡೋಣ. ಅದಕ್ಕೆ ಯೇಸು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ನೀವು ಸಂಶಯ ಪಡೆದೆ ನಂಬಿದರೆ ನಾನು ಅಂಜೂರ ಮರಕ್ಕೆ ಮಾಡಿದಂಥದ್ದನ್ನು ನೀವು ಮಾಡುವಿರಿ. ಇಂದು ಮಾತ್ರವಲ್ಲದೆ ಈ ಬೆಟ್ಟಕ್ಕೆ ನೀನು ಕಿತ್ತು ಹೋಗಿ ಸಮುದ್ರದಲ್ಲಿ ಬೀಳು ಎಂದು ಹೇಳಿದರೆ ಅದು ಆಗುವುದು. ನೀವು ನಂಬಿಕೊಂಡು ಪ್ರಾರ್ಥನೆಯಲ್ಲಿ ಏನೇನು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಹೊಂದುವಿರಿ ಎಂಬುದಾಗಿ ಹೇಳ್ತಾರೆ. ಅದೇ ರೀತಿಯಲ್ಲಿ ನಾವು ಯೋಹಾನನ ಸುವಾರ್ತೆ 15ನೇ ಅಧ್ಯಾಯ 1-6 ವರ್ಷಗಳನ್ನು ಧ್ಯಾನ ಮಾಡುವಾಗ ಅಲ್ಲಿ ನಮಗೆ ಇದಕ್ಕೆ ಪರಿಪೂರ್ಣವಾದ ಸಂಬಂಧವನ್ನು ನಾವೆಲ್ಲ ಕಾಣಬಹುದು. 21 ವರ್ಷದ ಮತ್ತೊಂದು ಧ್ಯಾನ ಮಾಡಿಕೊಂಡು ಮುಂದಕ್ಕೆ ಹೋಗೋಣ. ನೋಡ್ರಿ, ಇಲ್ಲಿ ನಾವೇನು ಗಮನಿಸಿದ್ರೆ, ಅಂಜೂರದ ಮರ ಒಣಗಿದ ನಂತರ ಯೇಸು ವಿಶ್ವಾಸದ ಬಗ್ಗೆ ಅಲ್ಲಿ ಬೋಧನೆ ಮಾಡ್ತಾ ಇದ್ದಾರೆ. ನೋಡ್ರಿ, ನಿಮಗೆ ವಿಶ್ವಾಸವಿದ್ದು ನಂಬಿಕೆ ಇದ್ದು ಸಂಶಯ ಪಡೆದಿದ್ದರೆ ಈ ಮರಕ್ಕೆ ನಡೆದದ್ದು ನೀವು ಮಾತ್ರ ಅಲ್ಲ, ಇನ್ನೂ ನೀವು ಹೆಚ್ಚಾಗಿ ಅದ್ಭುತ ಕಾರ್ಯವನ್ನು ನೀವು ಮಾಡಬಹುದು ಎಂಬುದಾಗಿ ಹೇಳ್ತಾರೆ. ಯಾಕೆ ಯೇಸು ಈ ವಿಷಯದಲ್ಲಿ ವಿಶ್ವಾಸಕ್ಕೆ ಸಂಪರ್ಕಿಸಿದೆ ಎಂಬುದಾಗಿ ನೋಡುವಾಗ, ಯಾಕಂದ್ರೆ ಫಲವಿಲ್ಲದ ಜೀವನ ಮೂಲಕ ಸಮಸ್ಯೆ ಏನಂತೆ, ಫಲವಿಲ್ಲದ ಜೀವನದ ಮೂಲ ಸಮಸ್ಯೆ ಕೆಲಸಗಳ ಕೊರತೆ ಅಲ್ಲ, ದೇವರೊಂದಿಗೆ ನಿಜವಾದ ವಿಶ್ವಾಸ ಸಂಬಂಧದ ಕೊರತೆ ಎಂಬುದಾಗಿ ನಾವು ಅರ್ಥ ಮಾಡ್ಕೋಬೇಕು. ಏನು? ಫಲವಿಲ್ಲದ ಜೀವನದ ಮೂಲ ಸಮಸ್ಯೆ ಕೆಲಸಗಳ ಕೊರತೆ ಅಲ್ಲ, ಆದರೆ ಅದರ ಸಮಸ್ಯೆಯಿಂದ ನೋಡುವಾಗ ದೇವರೊಂದಿಗೆ ಇರುವಂತಹ ನಿಜವಾದ ವಿಶ್ವಾಸದ ಸಂಬಂಧದ ಕೊರತೆ ಎಂಬುದಾಗಿ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು. ಬೇರೆ ಫಲವು ಕೇವಲ ಪ್ರಯತ್ನದಿಂದ ಬರುವುದಿಲ್ಲ, ಆದರೆ ಅದು ವಿಶ್ವಾಸದಿಂದ ಸಹ ಅದು ಬರುವಂತದ್ದಾಗಿದೆ ಎಂಬುದಾಗಿ ಆತನ ಅಲ್ಲಿ ಲಿಂಕ್ ಮಾಡ್ತಾ ಇದ್ದಾನೆ. ಬಹಳ ಜನರು ಹೊರಗಿನ ಕ್ರಿಯೆಗಳ ಮೂಲಕ ಆತ್ಮೀಯ ಜೀವನವನ್ನು ನಡೆಸಲು ಪ್ರಯತ್ನ ಮಾಡ್ತಾ ಇರ್ತಾರೆ, ಸಂಬಂಧವಿಲ್ಲದ ಪ್ರಾರ್ಥನೆ ಮಾಡ್ತಾ ಇರ್ತಾರೆ, ಸಮರ್ಪಣೆ ಇಲ್ಲದ ಆರಾಧನೆ ಮಾಡ್ತಾ ಇರ್ತಾರೆ, ಬದಲಾವಣೆ ಇಲ್ಲದ ಸೇವೆ ಮಾಡ್ತಾ ಇರ್ತಾರೆ. ನಾವು ಪ್ರಾರ್ಥನೆ ಮಾಡಬೇಕಂದ್ರೆ ಮೊದಲನೇದಾಗಿ ಯೇಸುವಿನೊಂದಿಗೆ ನಮ್ಮ ಸಂಬಂಧ ಇರಬೇಕು. ಸುಮ್ಮನೆ ಪ್ರಾರ್ಥನೆ ಮಾಡೋದನ್ನ ಕೇಳುವುದಲ್ಲ. ತಂದೆ ನಿನ್ನ ಸ್ವಂತ ತಂದೆಯೊಟ್ಟಿಗೆ ಲೋಕ ರೀತಿಯಲ್ಲಿ ಬಿಡುವಾಗ ನಿನ್ನ ತಂದೆ ದೂರದಲ್ಲಿ ಇದ್ದುಕೊಂಡು ನಿನಗೆ ಸಂಬಂಧನೇ ಇಲ್ಲದಾಗ ನೀನು ಮಾತಾಡಿದ ಅಂತ ಕೇಳಿಸುತ್ತಾ, ಅದೇ ರೀತಿಯಲ್ಲಿ ಯೇಸು ಕ್ರಿಸ್ತನಿಗೆ ನಿನ್ನ ಸಂಬಂಧ ಇಲ್ಲದ್ರೆ ನೀನು ಪ್ರಾರ್ಥನೆ ಮಾಡುವಾಗ ಕೇಳುವಂಥದ್ದವರಲ್ಲ. ಅದೇ ರೀತಿಯಲ್ಲಿ ಸಮರ್ಪಣೆ ಇಲ್ಲದೆ ಆರಾಧನೆ ಮಾಡುವಾಗ ಅದು ವ್ಯರ್ಥ.
ಅದೇ ರೀತಿ ನಿನ್ನ ಜೀವನದಲ್ಲಿಯೇ ಬದಲಾವಣೆ ಇಲ್ಲದೆ ನಿನ್ನ ಸೇವೆ ಮಾಡುವಂಥದ್ದು ವ್ಯರ್ಥ. ಎಬ್ರಿಗರ ಗಂಧಕರ್ತನು 11ನೇ ಅಧ್ಯಾಯದಲ್ಲಿ 6ನೇ ವಚನದಲ್ಲಿ ನೋಡುವಾಗ, ವಿಶ್ವಾಸವಿಲ್ಲದೆ ದೇವರನ್ನು ಸಂತೋಷಪಡಿಸಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ವಿಶ್ವಾಸವೇ ಎಲ್ಲದಕ್ಕೂ ಮುಖ್ಯವೆಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಬೇರೆ ನೋಡುವಾಗ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ಆದರೆ ನಂಬಿಕೆ ಇಲ್ಲದ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ, ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ನಂಬುವುದು ಅವಶ್ಯ. ಇಲ್ಲಿ ನೋಡುವಾಗ ಬೇರೆ ಆತ್ಮದಲ್ಲಿ ನಾವು ಬರುವಾಗ ವಿಶ್ವಾಸದಿಂದ ಅದು ಕೆಲಸ ಮಾಡುವಂಥದ್ದಾಗಿದೆ. ಕೇವಲ ನಾವು ಮೇಲೆ ಆಕ್ಷನ್ ಮಾಡೋದು ಉಪಯೋಗ ಇಲ್ಲ. ಅದರೊಟ್ಟಿಗೆ ನಿಕಟವಾದ ಸಂಬಂಧವನ್ನು ಹೊಂದಿಕೊಂಡು ನಮ್ಮಲ್ಲಿ ಬದಲಾವಣೆ ಹೊಂದಿಕೊಂಡು ವಿಶ್ವಾಸವು ಬಹಳ ಪ್ರಾಮುಖ್ಯ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮುಂದಕ್ಕೆ ಹೋಗುವಾಗ ಅಬೈಡಿಂಗ್ ಇನ್ ಕ್ರೈಸ್ಟ್ ಅಂದ್ರೆ ಆತನಲ್ಲಿ ನೆಲೆಯೂರುವಂಥದ್ದು. ಮೊದಲನೇ ಯೋಹಾನ 15 ನೋಡುವಾಗ ಅಲ್ಲಿ ವಾಕ್ಯ ಬಹಳ ಸ್ಪಷ್ಟವಾದ ಶ್ರೇಷ್ಠವಾದ ಸಂಗತಿಗಳನ್ನು ನಮಗೆ ತಿಳಿಸಿಕೊಡುವಂಥದ್ದಾಗಿದೆ. ಏನೆಂಬುದಾಗಿ ನೋಡುವಾಗ ಪ್ರಿಯರೇ ನೋಡ್ರಿ, ನಾನು ನಿಜವಾದ ದ್ರಾಕ್ಷ ಬಳ್ಳಿ, ನೀವು ಕೊಂಬೆಗಳು. ನನ್ನಲ್ಲಿ ಉಳಿದರೆ ಹೆಚ್ಚಿನ ಫಲವನ್ನು ಕೊಡುತ್ತಾನೆ. ನನ್ನಲ್ಲಿ ಯಾರು ಉಳ್ಕೊಳ್ತಾರೆ, ನನ್ನಲ್ಲಿ ಯಾರು ಅಂಟ್ಕೊಳ್ತಾರೆ ಅವರು ಶ್ರೇಷ್ಠವಾದ ಫಲವನ್ನು ಕೊಡ್ತಾರೆ ಎಂಬುದಾಗಿ ಯೇಸು ಸ್ವಾಮಿ ಸ್ವತಃ ಅಲ್ಲಿ ಹೇಳ್ತಾನೆ. ಇಲ್ಲಿ ಅಂಜೂರದ ಮರ ವಿಫಲವಾದ ಕಾರಣ ಅಲ್ಲಿ ಏನಿದೆ, ಏನಿಲ್ಲ, ಅಲ್ಲಿ ಸಂಪರ್ಕ ಇಲ್ಲ. ಬಳ್ಳಿ ಎಂಬುದಾಗ ಅದರ ನಾನು ನಿಜವಾದ ದ್ರಾಕ್ಷ ಬಳ್ಳಿ ಎಂಬುದಾಗ ಅದು ಮೂಲ ಸೋರ್ಸ್ ಎಂಬುದಾಗಿ ನಾವು ನೋಡಬಹುದು. ಕೊಂಬೆ ಎಂಬುದಾಗಿ ನೋಡುವಾಗ ನಾವು ನೀವು ಕೊಂಬೆಗಳು ಎಂಬುದಾಗಿ ಹೇಳ್ತದೆ. ಕೊಂಬೆಗಳು ಎಂಬುದಾಗಿ ಹೇಳುವಾಗ ಅದರ ಅರ್ಥ ಆತನ ಮೇಲೆ ಆತುಕೊಂಡಿದ್ದೇವೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು ಪ್ರಿಯರೇ. ಆತನೊಳಗೆ ನಾವು ಅವಲಂಬನೆ ಇಲ್ಲದೆ ಆತ ಮೇಲೆ ಆತುಕೊಳ್ಳೋದಕ್ಕೆ ನಾವು ಎಷ್ಟು ಮಾತ್ರಕ್ಕೂ ಫಲವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಸಂಪರ್ಕದ ಇಲ್ಲದೆ ಫಲವು ಕೊಡಲಿಕ್ಕೆ ಸಾಧ್ಯವಿಲ್ಲ. ಅದೇ ಕ್ರಿಸ್ತ ಜೀವನ ಏನೆಂಬುದಾಗಿ ನೋಡುವಾಗ ಪ್ರಿಯರೇ ಆತನೊಟ್ಟಿಗೆ ನಿಕಟವಾದ ಸಂಬಂಧವನ್ನು ಹೊಂದಿಕೊಳ್ಳಬೇಕು. ಈ ರೀತಿಯಲ್ಲಿ ಹೊಂದಿಕೊಂಡಾಗ ಮಾತ್ರ ನೋಡ್ರಿ ನಾವು ಶ್ರೇಷ್ಠವಾದ ಫಲವನ್ನು ಕೊಡಲಿಕ್ಕೆ ಸಾಧ್ಯ. ಗಲಾತ್ಯರ ಪತ್ರಿಕೆ 22ನೇ ಅಧ್ಯಾಯ 23ನೇ ವರ್ಷದಲ್ಲಿ ನಮ್ಮ ಆತ್ಮೀಯ ಫಲಗಳನ್ನು ನಾವು ನೋಡ್ತಾ ಇದ್ದೇವೆ. ಅದೇನು ಪ್ರೀತಿ, ದಯೆ, ದಮೆ, ಕ್ಷಮೆ ಇವೆಲ್ಲವೂ ಸಹ ಅನೇಕ ವಿಷಯಗಳಿದ್ದಾವೆ ಪ್ರಿಯರೇ. ಅವೆಲ್ಲವೂ ಇವತ್ತು ನಮ್ಮ ಆತ್ಮೀಯ ಫಲಗಳಾಗಿ ನಾವು ಕಾಣ್ತಾ ಇದ್ದೇವೆ. ನೋಡ್ರಿ, ಒಂದು ವೇಳೆ ಇಲ್ಲಿ ಏನು ನಮಗೆ ಎಚ್ಚರಿಕೆ ಕೊಡ್ತದೆ ಎಂಬುದಾಗಿ ನೋಡುವಾಗ 15ನೇ ಅಧ್ಯಾಯ 6ನೇ ವರ್ಷದಲ್ಲಿ ಯೋಹಾನ 15ನೇ ವರ್ಷದಲ್ಲಿ, ಒಂದು ವೇಳೆ ನನಗೆ ದೂರ ಇದ್ರೆ, ನನ್ನಲ್ಲಿ ನೆಲೆಗೊಳ್ಳದಿದ್ರೆ ನೀವು ಖಂಡಿತವಾಗಿ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. 6ನೇ ವರ್ಷ ನೋಡ್ರಿ, ಏನಂತೆ ಹೊರಕ್ಕೆ ಬೀಸಾಡಲ್ಪಟ್ಟು ಒಣಗಿ ಹೋಗುವನು. ಏನ್ ಮಾಡ್ತಾರೆ, ಇದಕ್ಕೆ ಯಾವತ್ತಾದ್ರೂ ಸಂಬಂಧ ಇಲ್ವೋ ಅದನ್ನ ಹೊರಗಡೆ ಬೀಸಾಡ್ತಾರೆ. ಅದನ್ನ ಏನ್ ಮಾಡ್ತಾರೆ, ಸುಟ್ಟು ಇವತ್ತು ನಾವು ಧ್ಯಾನ ಮಾಡ್ತಾ ಅಂಜೂರ ಗಿಡದ ವಿಷಯದಲ್ಲಿ ಕೂಡ ಅದೇ ರೀತಿ ಆಗಿದೆ ಪ್ರಿಯರೇ. ಸಂಬಂಧ ಇಲ್ಲದಿದ್ದರೆ ಅದು ಒಣಗಿ ಹೋಗುವಂಥದ್ದು ಖಂಡಿತ. ಒಣಗಿ ಹೋಗುವಂಥದ್ದು ಎಂಬುದಾಗಿ ನೋಡುವಾಗ ಇದು ನಾಶನಕ್ಕೆ ಸಾದೃಶ್ಯವಾಗಿ ಕಾಣ್ತಿದ್ದೇವೆ. ಕ್ರಿಸ್ತನಲ್ಲಿ ಸಂಬಂಧ ನಮ್ಮ ಜೀವನದಲ್ಲಿ ಇಲ್ಲದಿದ್ದರೆ ನಮ್ಮ ಆತ್ಮೀಯ ಬಲವನ್ನು ನಾವು ಕುಗ್ಗಿಸಿಕೊಳ್ಳುವಂಥ ವ್ಯಕ್ತಿಗಳಾಗಿರ್ತೇವೆ. ದೇವರ ಸ್ವರವನ್ನು ನಾವು ಕೇಳಿದ್ರೆ, ದೇವರ ಸ್ವರವನ್ನು ನಾವು ಕೇಳಲಿಕ್ಕೆ ಸಾಧ್ಯವಿಲ್ಲ. ಕಡೆಗೆ ಏನಾಗ್ತೇವೆ, ನಾವು ಒಣಗಿ ಹೋಗುವಂತ ಒಂದು ಅಂಚೋದ ಗಿಡಕ ರೀತಿಯಲ್ಲಿ ನಾವು ಸಹ ಅದೇ ರೀತಿಯಲ್ಲಿ ಆಗುವಂತ ವ್ಯಕ್ತಿಗಳಾಗಿ ನಾವಿರುವಂತ. ಆದರೆ ದೇವರ ವಾಕ್ಯ ನನ್ನಲ್ಲಿ ನೀವು ಉಳಿದರೆ, ನನ್ನಲ್ಲಿ ನೀವು ಬೇರೆ ನಾನು ಏನಂತಾನೆ ಫಲವನ್ನು ಕೊಡ್ತೇವೆ. ಒಂದು ವೇಳೆ ನನ್ನಲ್ಲಿದ್ದರೆ ನೀವು ಒಣಗಿ ಹೋಗ್ತೇವೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಈ ರೀತಿಯಲ್ಲಿ ನಾವು ಈ ವಾಕ್ಯವನ್ನು ಗಮನಿಸುವಾಗ ಇವತ್ತು ನಮ್ಮ ಜೀವನದಲ್ಲಿ ದೇವರು ಖಂಡಿತವಾಗಿಯೂ ನಾನು ಮಾತನಾಡ್ತೇನೆ ಎಂಬುದಾಗಿ ನಾವು ನೋಡ್ತೇವೆ. ನಮ್ಮ ಆತ್ಮೀಯ ಸ್ಥಿತಿ ಇವತ್ತು ಯಾವ ರೀತಿಯಲ್ಲಿದೆ, ಪಶ್ಚಾತ್ತಾಪ ನಮ್ಮಲ್ಲಿ ಇದೆಯಾ ಎಂಬುದಾಗಿ ನೋಡುವಾಗ ಪ್ರಿಯರೇ ನಾವು ನಮ್ಮನ್ನು ಪರೀಕ್ಷೆ ಮಾಡ್ಕೋಬೇಕು. ಇವತ್ತು ನಿಜವಾಗಲೂ ಪಶ್ಚಾತ್ತಾಪ ಇದೆಯಾ, ಫಲವು ನಮ್ಮ ಜೀವನದಲ್ಲಿ ಇದೆಯಾ, ಪುನಃಸ್ಥಾಪನೆ ನಮ್ಮ ಜೀವನದಲ್ಲಿ ಇದೆಯಾ? ನಾವು ನೋಡುವಾಗ ಒಂದು ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾವು ನೋಡ್ರಿ, ಇಲ್ಲಿ ಲೂಕನ ಸುವಾರ್ತೆ 13ನೇ ಅಧ್ಯಾಯ 6ನೇ ವಚನ ನೋಡುವಾಗ ನಾವು ಅಪಮಾನವನ್ನು ನೋಡಿದೀವಲ್ಲ, ಇಲ್ಲಿ ಕೊನೆಯದಾಗಿ ಅದರ ಸಮಯದಲ್ಲಿ ನಾನು ಮುಂದಕ್ಕೆ ಹೋಗ್ತಾ ಇದ್ದೇನೆ. ಬಹಳ ವಿಷಯಗಳಿದ್ದಾವೆ. ಹದಿನೈದನೇ ಅಧ್ಯಾಯ 2ನೇ ವರ್ಷದ ನೋಡಿ, ಯೋಹಾನ ಸುವಾರ್ತೆ 15ನೇ ಅಧ್ಯಾಯ 2 ನಾನು ಕೆಲವು ಸ್ಕಿಪ್ ಮಾಡ್ತಾ ಇದ್ದೇನೆ ಸಮಯದ ಕಾರಣ. 2 ನನ್ನಲ್ಲಿ ಫಲ ಕೊಡುವ ಪ್ರತಿಯೊಂದು ಕೊಂಬೆಯು ಹೆಚ್ಚು
ಕೊಂಬೆಯನ್ನು ಹೆಚ್ಚು ಫಲ ಕೊಡಲು ಆತನು ಅದನ್ನು ಶುದ್ಧಿಗೊಳಿಸುತ್ತಾನೆ. ಇದು ಶಿಕ್ಷೆಯಲ್ಲ, ಆದರೆ ಸಿದ್ಧತೆ ಮಾಡುವಂತ ಕಾರ್ಯವಾಗಿ ನೋಡ್ತಾ ಇದ್ದಾನೆ. ದೇವರು ತೆಗೆದು ಹಾಕ್ತಾನೆ ಏನು, ನಮ್ಮ ಪಾಪ, ಗರ್ವ, ಅಡ್ಡಿಗಳು ಏನೇದಾಗಿದಾವೋ ಆತನಲ್ಲಿ ನಾವು ನಿಲ್ಕೊಂಡ್ರೆ ನಮ್ಮಲ್ಲಿರುವಂತ ಇನ್ನೂ ಕೆಲವು ಕಾರ್ಯಗಳನ್ನ ತೆಗೆದಾಕಿ ನಮ್ಮನ್ನ ಶುದ್ಧಿಪಡಿಸುವಂತ ದೇವರಾಗಿದ್ದಾನೆ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅನೇಕ ವಿಷಯಗಳಿದಾಗ ಅದರ ಸಮಯ ಇಲ್ಲ ನೋಡ್ರಿ. ಅದಕ್ಕೋಸ್ಕರ ನಾವು ಕೊನೆಯದಾಗಿ ನೋಡುವಾಗ ಪ್ರಕಟಣೆ 2ನೇ ಅಧ್ಯಾಯ 5ನೇ ವಚನದಲ್ಲಿ ನೋಡುವಾಗ ಏನ್ ಹೇಳ್ತಾ ಇದೆ ದೇವರ ವಾಕ್ಯಕ್ಕೆ ಒಂದ್ಸಾರಿ ನಾವು ಮಾಡಿಕೊಳ್ಳೋಣ. ಎಲ್ಲಿ ಬಿದ್ದಿದೆಯೋ ನೆನಪು ಮಾಡಿಕೊಂಡು ಪಶ್ಚಾತ್ತಾಪಪಟ್ಟು ತಿರುಗಿ ಎದ್ದೇಳು ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ನೆನಪು ಮಾಡ್ಕೋ, ಪಶ್ಚಾತ್ತಾಪಪಡು, ಮತ್ತೆ ತಿರುಗಿ ಬಾ ಎಂಬುದಾಗಿ ದೇವರ ವಾಕ್ಯ. ಕೊನೆಯದಾಗಿ ಮುಗಿಸ್ಕೊಳ್ಳೋಣ. ಪ್ರಕಟಣೆ 2ನೇ ಅಧ್ಯಾಯ 5ನೇ ವಚನ. ಆದುದರಿಂದ ನೀನು ಎಲ್ಲಿಂದ ಬಿದ್ದಿದೆಯೋ ನಿನ್ನ ನೆನಪಿಗೆ ತಂದುಕೊಂಡು ದೇವರ ಕಡೆಗೆ ತಿರುಗಿಕೋ. ಮೊದಲು ಮಾಡಿದ ಕೃತ್ಯಗಳನ್ನು ಮಾಡು. ನೀನು ದೇವರ ಕಡೆಗೆ ತಿರುಗಿಕೊಳ್ಳದೆ ಹೋದರೆ ನಾನು ಬಂದು ನಿನ್ನ ದೀಪಸ್ತಂಭವನ್ನು ತೆಗೆದು ಹಾಕ್ತೇನೆ ಎಂಬುದಾಗಿ ನೆನಪು ಮಾಡ್ಕೋ. ಎಲ್ಲಿ ಬಿದ್ದಿದೆಯೋ ಪಶ್ಚಾತ್ತಾಪ ಮರಳಿ ಬಾ. ಇದು ಪುನಃಸ್ಥಾಪನೆ ಎಂಬುದಾಗಿ ನಾನು ದೇವರ ವಾಕ್ಯದಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪ್ರಿಯರೇ, ನಮ್ಮ ಜೀವನ ಹಾಗಾದರೆ ಇವತ್ತು ಯಾವ ರೀತಿಯಲ್ಲಿದೆ? ಕರ್ತನಾಗಿರುವ ಯೇಸು ಕ್ರಿಸ್ತ ನಮ್ಮ ಜೀವನವನ್ನು ಪರಿಶೀಲಿಸಿ ಫಲವಿಲ್ಲದ ಭಾಗಗಳನ್ನು ತೆಗೆದು ಹಾಕಿ ನನ್ನ ಮಹಿಮೆಗಾಗಿ ಫಲ ಕೊಡುವುದಾಗಿರುವ ಎಂಬುದಾಗಿ ಅಪೇಕ್ಷೆ ಪಡುವಂತ ದೇವರಾಗಿದ್ದಾನೆ. ಇವತ್ತು ನಾವು ಹೇಳೋಣ, ಹಾಗಾದರೆ ಫಲ ಕೊಡುವಂತ ವ್ಯಕ್ತಿ ಆಗಿರ್ತೇನಪ್ಪ. ನಿಜವಾಗಲೂ ಇಷ್ಟು ದಿನ ನಾವು ಎಲ್ಲಿ ಬಿದ್ದಿದೆವೋ, ಯಾವ ರೀತಿಯಿಂದ ಬಿದ್ದಿದೆವೋ, ಗರ್ವದಿಂದ, ಅಹಂಕಾರದಿಂದ, ಅಥವಾ ಮೇಲೆ ಭಕ್ತಿ ವೇಷ ಹಾಕೊಂಡು ಏನು ಫಲ ಕೊಡದೆ. ಯಾಕಂದ್ರೆ ಆಲ್ ದೀಸ್ ಥಿಂಗ್ಸ್ ಅಂದ್ರೆ ನೋಡುವಾಗ ದೇವರು ಎಲ್ಲವನ್ನು ಆತನು ಇನ್ವೆಸ್ಟ್ ಮಾಡಿದ್ದಾನೆ, ಪ್ರತಿಯೊಂದು ನಮಗೆ ಕೊಟ್ಟಿದ್ದಾನೆ. ಕೊಟ್ಟು ಆತನು ಫಲವನ್ನು ಅಪೇಕ್ಷೆ ಮಾಡುವುದಿಲ್ಲ. ಹಳೆ ಒಡಂಬಡಿಕೆಯಲ್ಲಿ ನಾವು ಯಾವ ರೀತಿ ಸ್ಪಷ್ಟವಾಗಿ ನೋಡುವಾಗ ನೆಲವನ್ನು ಅಗತಿ ಮಾಡಿದ್ದಾನೆ, ಶ್ರೇಷ್ಠವಾದ ಒಂದು ಬುರುಜನ್ನು ಕಟ್ಟಿದ್ದಾನೆ, ಒಳ್ಳೆ ಸಸಿಗಳನ್ನು ಕಟ್ಟಿದ್ದಾನೆ, ಅದಕ್ಕೆ ದ್ರಾಕ್ಷ ತೊಟ್ಟಿಯನ್ನು ಕೊರಿದ್ದಾನೆ, ಎಲ್ಲ ರೀತಿಯ ಭದ್ರತೆ, ಪ್ರತಿಯೊಂದು ನಾಣ್ಯತೆ ಎಲ್ಲವನ್ನು ಒದಗಿಸಿಕೊಟ್ಟಿದ್ದಾನೆ. ಒಳ್ಳೆ ಫಲ, ಸಾರವಂತವಾದ ಫಲವನ್ನು ಆತ್ಮಿಸಿ ಚೆನ್ನಾಗಿ ಎಲ್ಲವನ್ನು ಮಾಡಿದ್ದಾನೆ. ಆದರೆ ಅಲ್ಲಿ ಆತನಿಗೆ ವಿರುದ್ಧವಾದ ಫಲಗಳನ್ನು ಅಲ್ಲಿ ಕಾಣ್ತಾ ಇದ್ದೇವೆ. ಇವತ್ತು ನಮ್ಮ ಜೀವನವು ಸಹ ಯೇಸು ಇಲ್ಲಿ ಅಂಜಲದ ಗಿಡ ಕೂಡ ಅದೇ ರೀತಿಯಲ್ಲಿ ನೋಡ್ಲಿಕ್ಕೆ ಹಸಿರಾಗಿ ಕಾಣ್ತಾ ಇದೆ, ಅದರಲ್ಲಿ ಫಲವಿಲ್ಲ. ಇವತ್ತು ನಮ್ಮ ಜೀವನವು ಯೇಸು ಕ್ರಿಸ್ತನು ಆತನ ಬದುಕನ ಶಿಲುಬೆಯಲ್ಲಿ ಆತ ಎಲ್ಲವನ್ನು ನಿನಗೋಸ್ಕರ ನನಗೋಸ್ಕರ ಶ್ರೇಷ್ಠವಾದ ಕಾರ್ಯವನ್ನು ಆತನ ಸ್ಯಾಕ್ರಿಫೈಸ್ ಮಾಡಿ ಪ್ರತಿಯೊಂದು ಸಂಪೂರ್ಣವಾದ ಕಾರ್ಯವನ್ನು ತನ್ನ ಪ್ರಾಣವನ್ನು ಸಮರ್ಪಣೆ ಮಾಡುವ ಮುಖಾಂತರ, ತನ್ನ ರಕ್ತವನ್ನು ಸುರಿಸುವ ಮುಖಾಂತರ, ತನ್ನ ಶರೀರವನ್ನು ಚಂಚಲಪಡಿಸಿಕೊಂಡು ಭಯಂಕರವಾದ ರೀತಿಯಲ್ಲಿ ಸೆವೆಯನ್ನು ಹೊಂದಿ ಎಲ್ಲವನ್ನು ಸಂಕಟಗಳನ್ನು ಸಹಿಸಿಕೊಂಡು ನಿನಗೋಸ್ಕರ ನನಗೋಸ್ಕರ ಕಾರ್ಯವನ್ನು ಮಾಡಿ ಮುಗಿಸಿದಾಗ ನಮ್ಮ ಜೀವನ ಕೇವಲ ಅಂಜೂರ ಮರದ ರೀತಿಯಲ್ಲಿ ನೋಡಲಿಕ್ಕೆ ಮಾತ್ರ ಭಕ್ತಿವೇಷ ಹಾಕೊಂಡು ಹಸಿರಾಗಿ ಕಂಡು ಒಂದು ವೇಳೆ ನಿಜವಾದ ಆತ್ಮೀಯ ಫಲಗಳು ನಮ್ಮ ಜೀವನದಲ್ಲಿ ಇಲ್ಲದಿದ್ದರೆ, ಆತನ ಒಂದು ಆತನ ಒಂದು ಸ್ವಾರೂಪ ನಮ್ಮ ಜೀವನದಲ್ಲಿ ಕಾಣದಿದ್ದರೆ, ಆತನ ಸ್ವಾರೂಪ ಎಂಬುದಾಗಿ ನೋಡುವಾಗ ನಾವು ಪ್ರವಾಸ ಹೇಳ್ತೇವೆ, ಆತನ ಪ್ರೀತಿ, ಆತನ ಕ್ಷಮೆ, ಆತನ ದಮೆ, ಆತನ ಒಂದು ತಾಳ್ಮೆ, ಆತನ ಇತರರಿಗೆ ಯಾವ ರೀತಿಯಲ್ಲಿ ಹತ್ತಿರಕ್ಕೆ ಸೇರಿಸ ಅವೆಲ್ಲ ಸ್ವಭಾವಗಳು ಅನೇಕ ವಿಧಾನ. ನೀವು ಮನೆಗೆ ಹೋಗಿದ್ರಿ, ದಯಮಾಡಿ ಇವೆಲ್ಲ ಕಾರ್ಯಗಳು ನಮ್ಮ ಜೀವನದಲ್ಲಿ ಇದಾವ. ಯಾವುದನ್ನು ನಾವು ಯಾವ ರೀತಿಯ ಫಲವನ್ನು ನಾವು ಕೊಡ್ತಾ ಇದ್ದೇವೆ? ಗರ್ವ ಎಂಬ, ಅಹಂಕಾರ ಎಂಬ, ಅಥವಾ ಕಹಿ ಎಂಬ, ದ್ವೇಷ ಎಂಬ ಫಲಗಳನ್ನು ಕೊಡ್ತಾ ಇದ್ದೇವೆ ಮತ್ತು ಅಥವಾ ದೇವರ ಪ್ರೀತಿ ಎಂಬ, ದೇವರ ಕ್ಷಮೆ ಎಂಬ, ದೇವರ ಒಂದು ಮನಸ್ಸನ್ನು ಎತ್ತಿ ತೋರಿಸುವಂತ ನಾವು ಫಲಗಳನ್ನು ಕೊಡ್ತಾ ಇದ್ದೀವ? ಯಾವ ಫಲಗಳನ್ನು ಕೊಡ್ತೇವೆ? ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಇವತ್ತು ಅಂಚೂರದ ಏನೂ ಇಲ್ಲದ ರೀತಿಯಲ್ಲಿ ಕ್ರಿಸ್ತನನ್ನು ತಿರಸ್ಕಾರ ಮಾಡ್ತಾ ಇದೆ. ಅದೇ ರೀತಿಯಲ್ಲಿ ನಾವು ಒಂದು ವೇಳೆ ಹಸಿರಾಗಿ ಕಂಡುಕೊಂಡು ಭಕ್ತಿ ವಿಷಯ ಹಾಕೊಂಡಿದ್ರೆ ನಾವು ಅನ್ಕೊಳ್ತೇವೆ ಚೆನ್ನಾಗಿದ್ದೇವೆ, ದೇವರಿಗೆ ಚೆನ್ನಾಗಿ ಎಲ್ಲ ವಿಷಯದಲ್ಲಿ ಎಂಬುದಾಗಿ. ಆದರೆ ನೀನು ಕ್ರಿಸ್ತನನ್ನು ಶಿಲುಬೆ ಹಾಕಿಕೊಂಡು ಯೇಸು ಕ್ರಿಸ್ತನನ್ನು ಮತ್ತೆ ಮತ್ತೆ ತಿರಸ್ಕಾರ ಮಾಡುವಂತ ವ್ಯಕ್ತಿಯಾಗಿದೆ. ಒಂದು ವೇಳೆ ತಿರಸ್ಕಾರ ಮಾಡಿದರೆ ಆ ಗಿಡಕ್ಕೆ ಯಾವ ರೀತಿಯಲ್ಲದು ನ್ಯಾಯ ತೀರ್ಪಿಗೆ ಒಳಪಟ್ಟಿತು, ನೀನು ನಾನು ಸಹ ಒಂದು ದಿನ ನಾವು ತಿರಸ್ಕಾರ ಮಾಡುವಂಥ ವ್ಯಕ್ತಿಗಳಾಗಿದ್ದರೆ ಖಂಡಿತವಾಗಿಯೂ ಆ ನ್ಯಾಯ ತೀರ್ಪಿಗೆ ನಾವು ಕೂಡ ಒಳಪಡುವಂಥ ವ್ಯಕ್ತಿಗಳಾಗಿದೆ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೋಸ್ಕರ ನಮ್ಮನ್ನು ನಾವು ಸರಿಪಡಿಸಿಕೊಳ್ಳೋಣ. ಇವತ್ತಿಗೂ ಅವಕಾಶವಿದೆ, ಆತನ ಕೃಪೆ ಇವತ್ತಿಗೂ ಅವೈಲೇಬಲ್ ಇದೆ, ಆತನ ಶಿಲ್ಪಿ ಇವತ್ತಿಗೂ ನಮ್ಮ ಹತ್ರದಲ್ಲಿದೆ. ನೀನು ಆ ಶಿಲ್ಪಿ ಹತ್ರ ಬಂದರೆ, ಆ ಕ್ರಿಸ್ತನ ಹತ್ರ ಬಂದರೆ, ನಮ್ಮ ತಪ್ಪುಗಳನ್ನು ಒಪ್ಪಿಕೊಂಡು ಆತನಲ್ಲಿ ನಾವು ಇರಲಿಕ್ಕೆ ಇಷ್ಟಪಟ್ಟರೆ ಖಂಡಿತವಾಗಿಯೂ ಅದನ್ನ ಹೇಳ್ತಾರೆ, ನನ್ನಲ್ಲಿ ಅವರಲ್ಲಿ ನಾನಿದ್ರೆ ಬಹಳವಾಗಿ ಫಲ ಕೊಡುತ್ತೇನೆ, ಇನ್ನೂ ಫಲ ಕೊಡೋದ್ರೆ ಇನ್ನೂ ನಾನು ಶುದ್ಧಿಪಡಿಸಿ ಇನ್ನೂ ಹೆಚ್ಚಾಗಿ ಫಲ ಕೊಡುವಂಥ ರೀತಿಯಲ್ಲಿ ನಾನು ಮಾಡ್ತೇನೆ ಎಂಬುದಾಗಿ ಹೇಳ್ತಾನೆ. ಹಾಗಾದರೆ ಆತನಿಗೋಸ್ಕರ ಹೆಚ್ಚಾದ ರೀತಿಯಲ್ಲಿ ಫಲ ಕೊಡುವಂಥ ವ್ಯಕ್ತಿಗಳಾಗಿರೋಣ, ನಾವು ತಿರಸ್ಕರಿಸುವಂಥ ವ್ಯಕ್ತಿಗಳಾಗಿ ಇರುವುದು ಬೇಡ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೆನ್.